सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ॐ नमः श्रीतुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागं पाणौ महासायकचारुचापं नमामि रामं रघुवंशनाथम्। अतुलितबलधामं हेमशैलाभदेहं तनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। राम 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 सीता रामायन्निरो राम 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 सीता रामायन्निरो अमरपतिय दिव्यनाम अंदिगोदगी बारदो राम 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 सीता रामायन्निरो भरतीय मन भटरो बंदो ಹೊರಡಿರೆಂದು ಮೆಟ್ಟಿ ಮುರಿಯೇ ಭರತಿಯ ಮನ ಭಟರು ಬಂದು
ಹೊರಡಿರೆಂದು ಮೆಟ್ಟಿ ಮುರಿಯೇ ಕೊರಳಿಗಾತ್ಮ ಸೇರಿದಾಗ ರಾಮನಾಮ ಒದಗದೋ ರಾಮ 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 ಸೀತಾ ರಾಮ ಎನ್ನಿರು ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕುವಾಗ ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕಿದಾಗ ಸಿಂಧು ಸೂತೆಯ ಪತಿಯ ನಾಮ ಅಂದಿಗೋದಗಿ ಬಾರದೋ ರಾಮ 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 ಸೀತಾ ರಾಮ ಎನ್ನಿರು ಕೆಟ್ಟ ಜನ್ಮದಲ್ಲೇ ಹುಟ್ಟಿ ದುಷ್ಟ ಕರ್ಮ ಮಾಡಿ ದೇಹ ಕೆಟ್ಟ ಜನ್ಮದಲ್ಲೇ ಹುಟ್ಟಿ ದುಷ್ಟ ಕರ್ಮ ಮಾಡಿ ದೇಹ ಬಿಟ್ಟು ಹೋಗುವಾಗ ಪುರಂದರ ಛಲನಾಮ ಒದಗದೋ ರಾಮ 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 ಸೀತಾ ರಾಮ ಎನ್ನಿರು ರಾಮ ಎನ್ನಿರು श्रीराम जय जय राम श्रीराम जय राम 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 जय जय राम
श्रीराम जय राम जय जय राम। श्रीराम जय राम जय जय राम। जय जय राम जय जय राम। श्री रामचंद्र भगवान की। ತುಳಸಿ ರಾಮಾಯಣದ ಸುಂದರ ಕಾಂಡವನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸೀತೆಯನ್ನು ಕಳೆದುಕೊಂಡಂತಹ ಒಂದು ದುಃಖ, ಅವಳ ಅನ್ವೇಷಣೆಗೆ ಸುಗ್ರೀವ ಆಜ್ಞೆಯನ್ನು ಮಾಡ್ತಾನೆ. ಒಂದು ಸುಂದರ ಸುದ್ದಿ, ಶುಭ ಸುದ್ದಿ ಏನಪ್ಪ ಅಂತಂದರೆ, ಸೀತಾಮಾತೆ ಲಂಕೆಯಲ್ಲಿದ್ದಾಳೆ ಅನ್ನುವಂಥದ್ದು. ಹನುಮಂತನ ಶಕ್ತಿ ಸಾಮರ್ಥ್ಯವನ್ನು ಅರಿತಂತಹ ಜಾಂಬವಂತ ಹನುಮಂತನನ್ನು ಹಾಡಿ ಹೊಗಳಿ ಕೊನೆಗೊಂದು ಮಾತನ್ನು ಹೇಳ್ತಾನೆ. ಹೇ ಹನುಮಂತ, ನಿನ್ನ ಈ ಜನ್ಮ ಅನ್ನುವಂಥದ್ದು ಇರೋದು ರಾಮನ ಸೇವೆಗಾಗಿ. ಆದ್ದರಿಂದ ಎದ್ದೇಳು, ನಿನ್ನ ಕಾರ್ಯದಲ್ಲಿ ನೀನು ತಯಾರಾಗು, ಕೆಲಸವನ್ನು ಮಾಡು. ಯಾವಾಗ ರಾಮನ ಸೇವೆಯನ್ನು ನೆನಪಿಸಿಕೊಟ್ನೋ ಜಾಂಬವಂತ, ಭಾವುಕನಾಗ್ತಾನಂತೆ ಹನುಮಂತ. ಗಮನಿಸಿ, ಸಜ್ಜನರ, ಮಹಾತ್ಮರ, ಶ್ರೇಷ್ಠ ಪುರುಷರ ಒಂದು ಜೀವನ ಪದ್ಧತಿ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ, ಇನ್ನೊಬ್ಬರಿಗೆ ಒಳಿತಾಗುತ್ತೆ ಅಂದರೆ, ಮತ್ತೊಬ್ಬರಿಗೆ ಶ್ರೇಯಸ್ಸಾಗುತ್ತೆ ಅನ್ನೋದಾದರೆ ಅವರು ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ತಯಾರಾಗ್ತಾರೆ. ಹಾಗೆ ಎಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಕೊಡ್ತಾನೆ. ನಾನು ಈ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಬರ್ತೀನಿ, ಅಲ್ಲಿ ತನಕ ನೀವು ಉಪವಾಸ ಇರಬಾರ್ದು, ನೀವು ಇಲ್ಲಿಯ ಹಣ್ಣುಗಳನ್ನು, ಕಂದ ಮೂಲಗಳನ್ನು ತಿಂದ್ಕೊಂಡು ನನಗೋಸ್ಕರ ಕಾಯ್ತಾಯಿರಿ, ನಾನು ಖಂಡಿತ ವಾಪಸ್ ಬರ್ತೀನಿ. ಯಾಕೆ? ಅವನಿಗೆ ಅಷ್ಟೊಂದು ವಿಶ್ವಾಸ. ಯಾಕೆ ವಿಶ್ವಾಸ? ನಾವು ನೆನ್ನೆ ನೋಡಿದೆವು. ಹನುಮಂತ ಒಂದು ಬಾಣದಲ್ಲಿ ಏನಿಲ್ಲ, ಬಾಣದ ಹಿಂದೆ ಯಾರಿದ್ದಾರೆ ಅವರು ಬಹಳ ಮುಖ್ಯ. ಅವರು ನಿರ್ಧಾರ ಮಾಡ್ತಾರೆ ಎಲ್ಲಿ ಹೋಗಿ ಸೇರಬೇಕಿದು, ಅದಕ್ಕೆ ಎಷ್ಟು ಶಕ್ತಿಯನ್ನು ಕೊಡಬೇಕು, ಅದು ಅಲ್ಲಿ ಹೋದ್ಮೇಲೆ ಏನು ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡೋರು ಬಾಣದ ಹಿಂದೆ ಇರ್ತಕ್ಕಂಥವ್ರು. ಯಾರಿದ್ದಾರೆ ಅಲ್ಲಿ ಸ್ವತಃ ಶ್ರೀರಾಮಚಂದ್ರ ಇದ್ದಾನೆ. ಆದ್ದರಿಂದ ಅವನಲ್ಲಿ ಒಂದು ಅಷ್ಟು ವಿಶ್ವಾಸ, ಅಷ್ಟೊಂದು ಶ್ರದ್ಧೆ, ಅಷ್ಟೊಂದು ಭಕ್ತಿ ಅವನಿಗೆ. ಸಮುದ್ರ ಲಂಘನವನ್ನು ಮಾಡ್ತಾನೆ. ನಮಗೆಲ್ಲ ಗೊತ್ತಿದೆ, ಯಾವುದೇ ಕಾರ್ಯ ಅಡಚಣೆಗಳಿಲ್ಲದೆಯೇ ನಡೆಯುವಂಥದ್ದು ನಮ್ಮ ಕನಸಿನಲ್ಲಿ ಮಾತ್ರ. ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಕಷ್ಟಗಳು, ಕಾರ್ಪಣ್ಯಗಳು, ತಾಪತ್ರಯಗಳು ಬಂದು ಅಪ್ಪಳಿಸ್ತವೆ. ಅದರಲ್ಲೂ ಹೇಗೆ? ಮೇಲೆ ಹಾರಿದಾಗ ನಾನಾ ಥರದ ವಲಯಗಳು, ನಾನಾ ಥರದ ತಾಪತ್ರಯಗಳು. ಮೈನಾಕ ಪರ್ವತ ಮೇಲೆ ಬರುತ್ತಂತೆ, ಇದ್ದುದರಲ್ಲೇ ಎಲ್ಲ ಅದ್ಭುತವಾದಂಥ ಸುಂದರವಾದಂಥ ಪರ್ವತ ಅದು. ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲ ಬಂತು ಅಂತಂದರೆ ಹೋಗ್ತೀವಿ. ನಾವು ಎಲ್ಲಿ ಹೋಗ್ತೀವಿ? ಬೆಟ್ಟದ ಗುಡ್ಡಗಳ ಪ್ರದೇಶಕ್ಕೆ ಹೋಗ್ತೀವಿ. ಯಾಕೆ? ಅಲ್ಲಿ ಅಷ್ಟೊಂದು ಬಿಸಿಲು ಇರೋದಿಲ್ಲ, ವಾಸಿಸಲಿಕ್ಕೆ ಬಹಳ ಯೋಗ್ಯವಾಗಿರುತ್ತೆ. ಅಲ್ಲಿ ಹವಾಮಾನ ಅನ್ನೋದು ಸುಂದರವಾಗಿರುತ್ತೆ. ಅಲ್ಲಿ ಗಿಡ ಮರಗಳು, ಪಶು ಪಕ್ಷಿ ಪ್ರಾಣಿಗಳು, ಹಿಲ್ ಸ್ಟೇಷನ್ಸ್. ಅಂಥದ್ರಲ್ಲೇ ಆಗಿನ ಕಾಲದಲ್ಲಿ ಅತ್ಯಂತ ಸುಂದರವಾದಂಥ ಪರ್ವತ ಅಂದರೆ ಅದು. ಜಗತ್ತಿನಲ್ಲಿ ಆವಾಗ ಒಂದೊಂದು ಕಾಲದಲ್ಲಿ ಒಂದೊಂದು ಸುಪ್ರಸಿದ್ಧ ತಾಣಗಳಿರ್ತವೆ. ಹಾಗೆ ಈ ಮೈನಾಕ ಪರ್ವತ ಅನ್ನುವಂಥದ್ದು ಅತ್ಯಂತ ಸುಂದರವಾದಂಥ ಪರ್ವತ. ಗಮನಿಸಿ, ಒಂದು ಕಾಲದಲ್ಲಿ ಪರ್ವತಗಳಿಗೂ ಕೂಡ ರೆಕ್ಕೆ ಇತ್ತಂತೆ.
ಭಾಳ ವಿಚಿತ್ರವಾದ ಪುರಾಣ ಕಥೆಗಳಿವೆ. ಅವಕ್ಕೆ ಒಂದೇ ಕಡೆಗೆ ಇದು ಬೇಜಾರಾಯಿತು, ಹಾರ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಿತ್ತು. ಭಾಳ ರಗಳೆ ಆಗೋಯ್ತು. ಕೊನೆಗೆ ದೇವತೆಗಳೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ, ಏನಿದು ಕತೆ, ಇವತ್ತು ಇಲ್ಲಿದೆ ನಾಳೆ ಇಲ್ಲವೇ ಇಲ್ಲ, ಏನು ಮಾಡ್ಬೇಕು ನಾವು? ಆವಾಗ ಭಗವಂತ ಅವರಿಗೆ ಶಾಪ ಕೊಟ್ಟ. ಈ ಮೈನಾಕ ಪರ್ವತ ಮಾತ್ರ ಸಮುದ್ರದ ಒಳಗಡೆ ಅಳ್ಕೊಂಡು ಕೂತ್ಕೊಂಡಿತ್ತು. ಹೀಗಾಗಿ ಅದು ಮಾತ್ರ ಬೇಕಾದ ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ. ಅದೊಂದು ವರ ಇತ್ತು ಅದಕ್ಕೆ ಶಾಪ ಇರಲಿ. ಆದರೆ ಮೈನಾಕ ಪರ್ವತ ಅನ್ನುವಂಥದ್ದು ಏನಿದೆ ಅತ್ಯಂತ ಸುಂದರವಾಗಿತ್ತು. ಎಲ್ಲರೂ ಕೂಡ ಅಲ್ಲಿ ಹೋಗಬೇಕು, ಅದನ್ನು ನೋಡಬೇಕು, ಅಲ್ಲಿ ವಾಸಿಸಬೇಕು ಅಂತಕ್ಕಂಥ ಇಚ್ಛೆ. ಯಾಕೆಂದರೆ ಸಾಮಾನ್ಯವಾಗಿ ಹೊರಗಡೆಗೆ ಬಿಸಿಲು ಜಾಸ್ತಿ ಇದ್ದಾಗ ತಂಪಾದ ಪ್ರದೇಶಕ್ಕೆ ಹೋಗ್ತೀವಿ. ಯಾಕೆ? ನಮ್ಮ ಶರೀರಕ್ಕೆ ಸ್ವಲ್ಪ ಹಿತ ಅನ್ನಿಸ್ತದೆ. ಶರೀರಕ್ಕೆ ಬೇಕಾದಂಥ ಏನೇನು ಸುಖಭೋಗಗಳಿತ್ತು ಎಲ್ಲವೂ ಕೂಡ ಆ ಪರ್ವತದಲ್ಲಿತ್ತು. ಅದಕ್ಕೆ ಪರ್ವತ ಹೇಳ್ತಂತೆ, ನನ್ನಲ್ಲಿ ವಿಶ್ರಾಂತಿ ಮಾಡಿ ಹೋಗು. ಆದರೆ ಆಂಜನೇಯ ಹೇಳಿದೆ, ಇಲ್ಲ ಬೇಡ, ರಾಮನ ಕೆಲಸ ಅನ್ನಿಸೋದು ಬಹಳ ಮುಖ್ಯ ನನಗೆ. ಅದಾದಮೇಲೆ ಬೇಕಾದ್ರೆ ಬಂದು ವಾಸ ಮಾಡ್ತೀನಿ, ನಾನು ನಿನ್ನ ಹತ್ರ ನಾನು ಬರೋದಿಲ್ಲ. ಗಮನಿಸಿ, ಇದೊಂದು ಸಣ್ಣ ಕಥೆ. ಅದು ಕಥೆಯೋ ಅದೊಂದು ಕಲ್ಪನೆಯೋ ಏನೇ ಇರಲಿ, ಆಧ್ಯಾತ್ಮಿಕ ಈ ಸಾಧನೆಯಲ್ಲಿ ಶಾರೀರಿಕ ಸುಖವನ್ನು ತ್ಯಾಗ ಮಾಡುವಂಥದ್ದೇನಿದೆ ಬಹಳ ಮುಖ್ಯ. ಏಕೆಂದರೆ ನಾವೆಲ್ಲರೂ ಕೂಡ ಶರೀರ ಕೇಂದ್ರಿತ ವ್ಯಕ್ತಿಗಳು. ಎಷ್ಟು ಶರೀರಕ್ಕೆ ನಾವು ಅಂಡ್ಕೊಂಡಿದ್ದೀವಿ ಅಂತಂದರೆ, ಶರೀರಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಕೈನಲ್ಲಿ ಏನೂ ಕೂಡ ಮಾಡೋಕ್ಕಾಗಲ್ಲ ಅಲ್ಲ. ಗಮನಿಸಿ, ನೀವು ಒಂದು ಸಣ್ಣ ತಲೆನೋವು ಬರಲಿ, ಒಂದು ಕಾಲು ನೋವು ಬರಲಿ, ಕೈ ನೋವು ಬರಲಿ, ಒಂದು ಸೊಂಟ ನೋವು ಬರಲಿ, ಒಂದು ಸಣ್ಣ ಜ್ವರ ಬರಲಿ, ನೀವು ಬರಲ್ವಾ ಇವತ್ತು ಪ್ರವಚನಕ್ಕೆ? ಹೋಗ್ರಿ, ನಮ್ಮದೇ ನಮ್ಗೆ ಸಾಕಾಗ್ತೀನಿ ಪ್ರವಚನ. ಯಾಕೆಂದರೆ ನೀವು ಅಧ್ಯಾತ್ಮದ ಕಡೆಗೆ ಬರಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿಲ್ಲ, ನಿಮ್ಮ ಶರೀರ ಆರೋಗ್ಯಕರವಾಗಿಲ್ಲ ಅಂತಂದರೆ ನಮ್ಮ ಕೈನಲ್ಲಿ ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಮುಖ್ಯವಾಗಿ ನಾವು ಶರೀರ ಕೇಂದ್ರಿತ ವ್ಯಕ್ತಿಗಳು. ಗಮನಿಸಿ, ನೀವು ಶರೀರದಲ್ಲಿ ಏನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, ನಿರಂತರವಾಗಿ ಅದನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತೀವಿ. ನಾನೇನೋ ಎಡವಿರ್ತೀನಿ, ಹೆಬ್ಬಳ್ಳಿಗೆ ಪೆಟ್ಟು ಬಿದ್ದಿರುತ್ತೆ, ಪಕ್ಕದ ಮನೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಬಟ್ ಪಕ್ಕದ ಮನೆಯಲ್ಲಿ ಆಕ್ಸಿಡೆಂಟಾಗಿ ಕಾಲು ಮುರ್ಕೊಂಡು ಅದನ್ನು ಆಪ್ರೇಷನ್ ಮಾಡಿ ಅವರು ದೊಡ್ಡ ಹಾಸ್ಪಿಟಲಲ್ಲಿ ICUನಲ್ಲಿ ಅಡ್ಮಿಟ್ ಮಾಡಿದರೆ ಅದು ನಮ್ಗೆ ಅಷ್ಟೊಂದೇನು ದುಃಖ ಕೊಡೋದಿಲ್ಲ. ನನ್ನ ಹೆಬ್ಬೆರಳಿಗೆ ಪೆಟ್ಟು ಬಿದ್ದಂತಹ ಗಾಯ ಏನಿದೆ ಅದು ನನಗೆ ಬಹಳ ದೊಡ್ಡದಾಗುತ್ತೆ. ಯಾಕೆಂದರೆ ಅದು ನನಗಾಗಿದೆ, ನನ್ನ ಶರೀರಕ್ಕಾಗಿದೆ, ನನಗೂ ನೋವಾಗ್ತಾ ಇದೆ. ಆದ್ದರಿಂದ ಈ ಅಧ್ಯಾತ್ಮದ ಸಾಧನೆಯಲ್ಲಿ ಶರೀರವನ್ನು ಮೆಟ್ಟಿ ನಿಲ್ಲುವಂಥದ್ದು, ಶರೀರವನ್ನು ದಾಟಿ ಹೋಗುವಂಥದ್ದು, ಶರೀರಕ್ಕಿಂತ ಎತ್ತರ ಬೆಳೆಯುವಂಥದ್ದು ಏನಿದೆ ಬಹಳ ವಿಶೇಷ. ಈ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಪೂಜೆ ಅಂತೆ, ಜಪತಪಾದಿಗಳಂತೆ, ಸಂಧ್ಯಾವಂದನೆಗಳಂತೆ ಅನೇಕ ನಿಯಮಗಳನ್ನು ಮಾಡಿದ್ದಾರೆ. ಏನದು? ಬೆಳಿಗ್ಗೆ ಎದ್ದುಕೊಳ್ಳೆ ಸ್ನಾನಾದಿಗಳನ್ನು ಮಾಡಿ ಏನೂ ಹೊಟ್ಟೆಗೆ ತೆಗೆದುಕೊಳ್ಳದೆಯೇ ಈ ಸಾಧನೆಯನ್ನು ಮಾಡಬೇಕು. ನಾವು ಕೇಳ್ತೀವಿ, ಸಮಾಜ ಒಂದು ದೊಡ್ಡ ಕಾಫಿ ತೊಗೊಂಡು ಮಾಡ್ಬೋದಲ್ವ, ಏನು ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಸ್ವಾಮೀಜಿ ಊಟ ತಿಂಡಿ ಅಲ್ಲೆಲ್ಲೋ ಬಿಸಿ ಬಿಸಿ ದೋಸೆ ಹಾಕ್ತಾ ಇರ್ತಾರೆ, ಅದೆಲ್ಲ ಘಮ್ ಅನ್ನೋದು, ನಾವೆಲ್ಲಿ ಪೂಜೆ ಮಾಡೋದು ಎಲ್ಲ ಸುಮ್ಮನೆ ಕಿರಿಕಿರಿ ಆಗುತ್ತೆ. ಫಸ್ಟ್ ಕ್ಲಾಸ್ ತಿಂಡಿ ತಿನ್ಕೊಂಡು ಪೂಜೆ ಮಾಡ್ತೀವಿ, ಏನು ತೊಂದರೆ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಏನು ತೋರಿಸುತ್ತದು? ನನ್ನ ವ್ಯಕ್ತಿತ್ವವನ್ನು, ನನಗೆ ಸಾಧನೆಯ ಪ್ರತಿ ಇರ್ತಕ್ಕಂತಹ ತೀವ್ರತೆಯನ್ನು ತೋರಿಸ್ತದೆ. ಗಮನಿಸಿ, ಸಣ್ಣ ಸಣ್ಣ ಸುಖಗಳನ್ನು, ಸಣ್ಣ ಸಣ್ಣ ವಾಸನೆಗಳನ್ನು ನಮ್ಮ ಕೈನಲ್ಲಿ ಗೆಲ್ಲಲಿಕ್ಕಾಗ್ತಾ ಇಲ್ಲ. ಏನೋ ಒಂದು ಸಣ್ಣ ವಾಸನೆ ಬಂದರೆ ಸಾಕು, ನನ್ನ ಮನಸ್ಸು ಮುಖ್ಯವಾಗಿ ಏನು ಕೂತ್ಕೊಂಡಿದ್ದೀನಿ ಅದು ಮರ್ತು ಹೋಗುತ್ತೆ, ನನಗೆ ಬೇರೆ ಕಡೆ ಹೋಗ್ತೀನಿ ನಾನು. ಶಾರೀರಿಕವಾಗಿರ್ತಕ್ಕಂತಹ ಬಯಕೆಗಳನ್ನು, ಶಾರೀರಿಕವಾಗಿರ್ತಕ್ಕಂತಹ ವಾಸನೆಗಳನ್ನು, ಶಾರೀರಿಕವಾಗಿರ್ತಕ್ಕಂಥ ಸಂಸ್ಕಾರಗಳಿಂದಲೇ ನಮ್ಮ ಕೈಯಲ್ಲಿ ಮೇಲೆ ಬರಲಿಕ್ಕಾಗ್ತಾ ಇಲ್ಲ. ಇನ್ನು ಹೇಗೆ ಬೆಳೆಯೋದು ಅಧ್ಯಾತ್ಮದಲ್ಲಿ? ನಮ್ಮ ವಿಕಾಸ ಅನ್ನೋದು ಹೇಗೆ ಸಾಧ್ಯ ಹೇಳಿ? ಆದ್ದರಿಂದ ಆಧ್ಯಾತ್ಮಿಕ ಈ ಸಾಧನೆಯಲ್ಲಿ ನಾವು ಮುಂದೆ ಹೋಗಬೇಕು. ಶಾರೀರಿಕ ಮಟ್ಟದಿಂದ ನಾವು ಮೇಲೆ ಬೆಳೀಬೇಕಾಗ್ತದೆ.
ಎರಡನೇ ಅಡಚಣೆ ನಾವು ನೋಡಿದ್ದೀವಿ. ಸುರಸ, ದೇವತೆಗಳು ಕಳಿಸ್ತಾರೆ. ಇವನ ಬಲ, ಇವನ ಬುದ್ಧಿಯನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ನಾನಾ ಥರದ ಸಮಸ್ಯೆಗಳು, ನಾನಾ ಥರದ ತಾಪತ್ರೆಗಳು ಬಂದು ಅಪ್ಪಳಿಸ್ತವೆ. ಅವುಗಳನ್ನು ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಬಲದಿಂದ ಅವುಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಬೇಕು. ಅಂದಾಗ ಮಾತ್ರ ಈ ಅಧ್ಯಾತ್ಮದ ಈ ಸಾಧನಾ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಬಹಳ ವರ್ಷಗಳ ಹಿಂದೆ ಒಂದ್ಸರಿ ನಾವು ಗೋಮುಖಕ್ಕೆ ಯಾತ್ರೆಗೆ ಹೋಗಿದ್ವಿ. ಗಂಗೋತ್ರಿಯಲ್ಲಿ ಒಂದು ಶಿಬಿರ ಮಾಡಿದರು. ಅವಾಗ ಅಲ್ಲಿಂದ ಗೋಮುಖ ಯಾತ್ರೆಗೆ ಹೋಯಿತು. ಗೋಮುಖ ಯಾತ್ರೆಗೆ ಹೋದಾಗ ಅಲ್ಲಿನ ಒಬ್ಬರು ಹಿರಿಯ ಸನ್ಯಾಸಿ ನಮ್ಮ ಜೊತೆಗೆ ಗೋಮುಖಕ್ಕೆ ಬಂದಿದ್ದರು. ಅಲ್ಲಿ ಬಹಳ ಬಿಸಿಲು, ಇದೇ ಸೂರ್ಯನೇ, ಆದರೆ ಹಿಮಾಲಯದಲ್ಲಿ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಹೋದರೆ ಆ ಸೂರ್ಯನ ಕಿರಣಗಳು ಭಾಳ ಪ್ರಖರವಾಗಿರ್ತವೆ. ಹೀಗಾಗಿ ಏನೋ ಕ್ರೀಮ್ ಹಚ್ಕೋತೀವಿ, ಏನೋ ಟೊಪ್ಪಿ ಹಾಕ್ಕೊಳ್ತೀವಿ, ಸನ್ಗ್ಲಾಸ್ ಹಾಕ್ಕೊಂಡು ಎಲ್ಲ ಹೋಗಬೇಕಾಗುತ್ತೆ. ಅದರದ್ದೇ ಆದಂಥ ಕೆಲವು ವಿಧಿವಿಧಾನಗಳಿವೆ. ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಹೋದಾಗ ಎಷ್ಟು ಎತ್ತರದ ಬೆಟ್ಟಗಳು ಅವೆಲ್ಲ, ಆಮೇಲೆ ತುಂಬ ಗಾಳಿ ಇರುತ್ತೆ. ನಮ್ಮ ಜೊತೆಗೆ ಸ್ವಾಮಿ ರಾಘವೇಂದ್ರ ಆನಂದ ಅಂಥೇಳಿ ಬಹಳ ದೊಡ್ಡ ಸನ್ಯಾಸಿಯವರು, ಪರ್ವತಾರೋಹಿಗಳು, ಅವರು ನಮ್ಮ ಜೊತೆಗೆ ಬಂದಿದ್ದರು. ಅವರು ಅಲ್ಲೆಲ್ಲ ತುಂಬ ಓಡಾಡಿದವರು. ಅಲ್ಲಿನ ಎಲ್ಲ ಪರ್ವತಗಳು, ಎಲ್ಲ ಜಾಗದ ಬಹಳಷ್ಟು ಪರಿಚಯ ಇತ್ತು ಅವ್ರಿಗೆ ಮುಂದೆ ಹೋಗ್ತಾ 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 ಅವ್ರು ಹೇಳಿದರು, ಸ್ವಾಮೀಜಿ ಇದು ಈ ಪರ್ವತಕ್ಕೆ ಈ ಹೆಸರು, ಈ ಪರ್ವತಕ್ಕೆ ಈ ಹೆಸರು, ಸ್ವಾಮಿ ತಪೋವನರು ಇಲ್ಲಿ ಓಡಾಡ್ತಾ ಇದ್ದರು, ಇವರು ಇಂಥ ಕಡೆಗಿದ್ರು ಅಂಥೇಳಿ ಎಲ್ಲವನ್ನು ಹೆಸರು ಹೇಳ್ತಾ ಬಂದರು. ಆಮೇಲೆ ಯಾವುದೋ ಒಂದು ಪರ್ವತವನ್ನು ತೋರಿಸಿದ್ರು ಅವರು. ನೋಡಿ ಇದು ನೀಲಕಂಠ ಪರ್ವತ ಅಂಥೇಳಿ. ಎಲ್ಲರೂ ಮೇಲೆ ನೋಡಿದ್ವಿ. ಭಾಳ ಗಾಳಿ ಇತ್ತು. ಎಲ್ಲರೂ ಟೋಪಿ ಕೆಳಗಡೆ ಬಿತ್ತು. ಅವ್ರು ಹೇಳಿದರು, ತಲೆ ಮೇಲೆ ಟೊಪ್ಪಿ ಇಟ್ಕೊಳ್ಳಿ, ಇಲ್ಲ ಗಟ್ಟಿಯಾಗಿ ಅದನ್ನು ಕಟ್ಕೊಳ್ಳಿ ಅಂತ ಮೊದಲೇ ಹೇಳಿದರು. ಸುಮ್ಮನೆ ಹಾಕ್ಕೊಂಡಿದ್ವಿ ನಾವೆಲ್ಲ. ಎಲ್ಲರೂ ಟೊಪ್ಪಿ ಕೆಳಗೆ ಬಿತ್ತು. ಆವಾಗ ಅವರು ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳಿದರು, ನೋಡಿ ಇಷ್ಟು ಎತ್ತರದ ಬೆಟ್ಟವನ್ನು ನೋಡಲಿಕ್ಕೆ ನಮ್ಮ ಟೊಪ್ಪಿ ಕೆಳಗೆ ಬೀಳಬೇಕಾಗತ್ತೆ. ಅಧ್ಯಾತ್ಮದ ಈ ಆಂತರಿಕ ಮಾನಸ ಕೈಲಾಸ ಪರ್ವತವನ್ನು ಹತ್ತಲಿಕ್ಕೆ ನಮ್ಮ ತಲೆಯೇ ಕೆಳಗೆ ಬೀಳಬೇಕಾಗುತ್ತೆ. ಅಂದರೆ ಮಾತ್ರ ಅವನ ದರ್ಶನ ಆಗುತ್ತೆ, ಇಲ್ಲದೋದ್ರೆ ದರ್ಶನ ಆಗೋದಿಲ್ಲ. ಯಾವಾಗ ನಮಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಬೇಕೋ, ನಿಕೃಷ್ಟವಾಗಿರೋದನ್ನು ನಾವು ಬಿಡಬೇಕಾಗತ್ತೆ. ಆದರೆ ಏನು ಮಾಡೋದು, ಎಷ್ಟು ಗಟ್ಟಿಯಾಗಿ ನಾವು ಅದನ್ನು ಹಿಡ್ಕೊಂಡಿದ್ದೀವಿ ಅಂತಂದರೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಆವಾಗ ಬಲಪ್ರಯೋಗವನ್ನು ಮಾಡಬೇಕಾಗತ್ತೆ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಶಾರೀರಿಕ ಬಲಕ್ಕಿಂತಲೂ ಕೂಡ ಬೌದ್ಧಿಕ ಮಾನಸಿಕ ಶಕ್ತಿ ಅನ್ನುವಂಥದ್ದು ಹೆಚ್ಚು ಅನ್ನುವಂಥದ್ದನ್ನು ಸುರಸ ಅಂತಕ್ಕಂಥ ರಾಕ್ಷಸಿಯ ಮೂಲಕ ಅವರು ನಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸುರಸೆ ಬಂದಿದ್ದು ಹನುಮಂತನ ನಾಶ ಮಾಡಲಿಕ್ಕಲ್ಲ, ನಾನು ನುಂಗು ಬಿಡ್ತೀನಿ ಅಂತ ಹೇಳಿದ್ಲು, ನಾಶ ಮಾಡಲಿಕ್ಕಲ್ಲ. ಮತ್ತು ಅವನ ಸಾಮರ್ಥ್ಯವನ್ನು, ಅವನ ಶಕ್ತಿಯನ್ನು, ಸಾಧನೆಯ ಪ್ರತಿ ಇರ್ತಕ್ಕಂಥವನ ನಿಷ್ಠೆಯನ್ನು ತೋರಿಸ್ಲಿಕ್ಕಾಗಿ. ಇರಲಿ, ಸುರಸೆ ಅಂತಕ್ಕಂಥವಳು ಅವನ ಜೀವನದಲ್ಲಿ ಬಂದಿದ್ಲೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾನಾ ಥರದ ಕಷ್ಟಗಳು ಬರ್ತವೆ. ಮತ್ತು ಧೈರ್ಯವಾಗಿ ಎದುರಿಸೋದನ್ನು ನಾವು ಕಲಿಬೇಕು. ಯಾವತ್ತು ನಾವು ಏನೇ ಸಮಸ್ಯೆಗಳು ಬರಲಿ, ಏನೇ ತಾಪತ್ರಯಗಳು ಬರಲಿ, ಅದನ್ನು ಬುದ್ಧಿ ಶಕ್ತಿಯಿಂದ ಅದನ್ನು ಎದುರಿಸಿ ಮುನ್ನಡೆಯುವ ಪ್ರಯತ್ನವನ್ನು ನಾವು ಮಾಡ್ತೇವೋ, ಹಾಗಾದರೆ ನಮ್ಮನ್ನು ಆಧ್ಯಾತ್ಮಿಕ ಸಾಧಕ ಅಂಥೇಳಿ ಕರೀತಾರೆ. ಅದನ್ನು ದಾಟಿ ಮುಂದೆ ಹೋಗ್ತಾನೆ. ಅದನ್ನು ದಾಟಿ ಮುಂದೆ ಹೋದಾಗ ಅಲ್ಲಿ ಇನ್ನೊಬ್ಬ ರಾಕ್ಷಸಿ ಇದ್ಲಂತೆ. ಅವಳ ಹೆಸರು ಸಿಂಹಿಕಾ. ಹೆಸರೆಲ್ಲ ಬಹಳ ಸುಂದರವಾದಂಥ ಶಬ್ದಗಳನ್ನು ಕೊಟ್ಟಿದ್ದಾರೆ. ಎಲ್ಲಿದ್ದವಳು? ಸಮುದ್ರದಲ್ಲಿದ್ದವಳು. ಅವಳ ಕೆಲಸ ಏನೋ? ಅವಳ ಕೆಲಸ ಇಷ್ಟೇ, ಯಾರೇ ಸಮುದ್ರವನ್ನು ಹಾರಲಿ, ಸೂರ್ಯನ ಬೆಳಕು ಅವ್ರ ಮೇಲೆ ಬೀಳುತ್ತೆ, ಅವರ ನೆರಳು ಸಮುದ್ರದಲ್ಲಿ ಬೀಳುತ್ತೆ, ಆ ನೆರಳನ್ನು ಹಿಡಿದು ಕೆಳಗಡೆ ಎಳೆದು ತಿಂತಾಯಿದ್ರು. ಕೇಳಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಏನು, ಆದರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಲಿಕ್ಕೆ ಹೋದಾಗ ನಮ್ಗೆ ಅನ್ಸುತ್ತೆ ಇವೆಲ್ಲ ಸಾಧ್ಯನೇ, ಇವೆಲ್ಲ ಸುಮ್ಮನೆ ಏನೋ ಬೋಗಲೇ ಬಿಡ್ತಾರೆ ಇವರೆಲ್ಲ ಅಂಥೇಳಿ.
ಇರಲಿ. ನಾವು ಕೂಡ ಈ ಜಗತ್ತಿನಲ್ಲಿ ಸಿಂಹಿಕೆ ಅಂತಕ್ಕಂಥವಳು ಏನಿದ್ಲು, ಕೆಲಸ ಮಾಡ್ತಾಯಿದ್ಲು, ಅದೇ ಕೆಲಸವನ್ನೇ ನಾವು ಮಾಡ್ತಾಯಿದ್ದೀವಿ. ಮತ್ತೊಬ್ಬರ ತೇಜೋವಧಿಯನ್ನು ಏನು ನಾವು ಮಾಡ್ತೀವಿ, ಅದು ಸಿಂಹಿಕೆ ಮಾಡದಿದ್ದಂಥ ಕೆಲಸ. ಅವರ ನೆರಳನ್ನು ಹಿಡ್ಕೊಂಡು ಅವರನ್ನು ತೇಜೋವಧೆಯನ್ನು ಮಾಡ್ತೀವಿ ನಾವು. ಮತ್ತೊಬ್ಬರ ಯಾವುದೋ ಒಂದು ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಂಡು ಅವರನ್ನು ನಿಂದನೆಯನ್ನು ಮಾಡ್ತೀವಿ, ಅವರನ್ನು ತುಚ್ಛ ರೀತಿಯಲ್ಲಿ ಕಾಣ್ತೀವಿ, ಅವ್ರಿಗೊಂದು ಅಪಮಾನವನ್ನು ಮಾಡ್ತೀವಿ, ಅವ್ರಿಗೇನೋ ಒಂದು ಹೆಸರನ್ನು ಕೊಡ್ತೀವಿ ನಾವು ಅಲ್ಲ. ಗಮನಿಸಿ, ಜಗತ್ತಿನಲ್ಲಿ ಮನುಷ್ಯನಿಗೆ ಮಾನ ಅನ್ನೋಂಥದ್ದೇನಿದೆ ಬಹಳ ಮುಖ್ಯ, ಬಹಳ ಒಂದು ಇಂಪಾರ್ಟೆನ್ಸ್ ನಮಗದು. ಶಬ್ದ ಗೊತ್ತಿದೆ ನಮಗೆ. ಮಾನ ಅಂದ್ರೇನೋ? ಮಾನ ಅಂತಂದರೆ ಅಳತೆ. ಮಾನ, ಅಪಮಾನ ಶಬ್ದ ಕೇಳಿದ್ದೀವಲ್ವ ನಾವು? ವ್ಯಾಲ್ಯೂ. ಒಂದು ಏನಾದರೂ ತೊಗೊಳ್ಳಿಕ್ಕೆ ಹೋದಾಗ ನಾವು ಕೇಳ್ತೀವಿ, ಎಷ್ಟು ಕೆ ಜಿ ಇದೆ ಇದು? ಒಂದು ಅಳತೆಯನ್ನು ಮಾಡ್ತೀವಿ ನಾವು. ಹಾಗೆ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಅಷ್ಟೇ, ನಮ್ಮನ್ನು ನಾವು ಒಂದು ಅಳತೆ ಮಾಡ್ಕೊಂಡಿದ್ದೀವಿ. ನಮಗೆ ಯಾರನ್ನೇ ಪರಿಚಯ ಮಾಡಿಸ್ಕೊಡ್ಲಿ, ಅವರನ್ನು ಅಳೆದು ಬಿಡ್ತೀವಿ. ಹಿಂದೆ ಎಲ್ಲ ಇತ್ತು, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಏನು ತೂಗೋ ಇದು ಬಂದಿದೆ, ಮಾಪನ ಮಾಡ್ತಕ್ಕಂಥ ಯಂತ್ರಗಳು. ಮುಂಚೆಲ್ಲ ಹೇಗಿತ್ತು, ಒಂದು ತಕ್ಕಡಿ ಇರ್ತಿತ್ತು, ಮಧ್ಯದಲ್ಲಿ ಒಂದು ನೇರ ಇದು, ಆ ಕಡೆಗೆ ಎರಡು ತಟ್ಟೆಗಳಿರ್ತಾಯಿತ್ತು ಅಲ್ಲ. ಒಂದು ಕಡೆಗೆ ತೂಕದ ಕಲ್ಲು ಇಡ್ತಾಯಿದ್ರು, ಇನ್ನೊಂದು ಕಡೆಗೆ ವಸ್ತುಗಳನ್ನು ಇಡ್ತಾಯಿದ್ರು. ಗಮನಿಸಿ, ನಮ್ಮ ಅಂತಃಕರಣದ ಒಳಗಡೆಗೂ ಕೂಡ ಒಂದು ಮಾಪನದ ಯಂತ್ರವಿದೆ. ಒಂದು ತಟ್ಟೆಯಲ್ಲಿ ಯಾವಾಗಲೂ ನಾವೇ ಕೂತಿರ್ತೀವಿ. ಯಾರೇ ಹೊರಗಡೆ ಜಗತ್ತಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನಮಗೆ ಪರಿಚಯ ಮಾಡಿಸಿದ್ರೆ ಅವರನ್ನು ಇನ್ನೊಂದು ತಟ್ಟೆಗೆ ಹಾಕ್ತೀವಿ ನಾವು. ಆ ತಟ್ಟೆ ಎಷ್ಟೇ ಭಾರವಾಗಿರಲಿ ಅದನ್ನು ಕೆಳಗಡೆ ಬಾರದ ಹಾಗೆ ನೋಡ್ಕೋತೀವಿ. ನಮ್ಮದೇ ಕೆಳಗಿರಬೇಕು ಯಾವಾಗ. ಯಾಕೆ? ತೂಕದ ಮನುಷ್ಯ ಅಂದರೆ ನಾನೇ, ಇನ್ನೊಬ್ಬರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಸರಳ ದೃಷ್ಟಾಂತ ಕೊಡ್ತೀನಿ ನಾನು ನಿಮಗೆ. ಯಾರೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಮ್ಮ ಮುಂದೆ ಪರಿಚಯ ಮಾಡಿಸ್ತಾರೆ. ಏನು ಸರ್ ಇವರು, ಎಷ್ಟು ಒಳ್ಳೆಯವರು, ಅಂತ ಸಾತ್ವಿಕ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ ಇವನು. ತಕ್ಷಣವೇ ಕೇಳ್ತೀವಿ, ಇವನು ಒಳ್ಳೆಯ ವ್ಯಕ್ತಿ ಅನ್ನೋದಕ್ಕೆ ಪ್ರಮಾಣ ಏನು? ಇಲ್ಲ, ಪ್ರಮಾಣ ಎಷ್ಟು ದಾನ ಮಾಡಿದ್ದಾರೆ ಗೊತ್ತಾ ನೀವು? ಎಷ್ಟು ಸಂಘ ಸಂಸ್ಥೆಗಳಿಗೆ ದಾನ ಮಾಡಿದ್ದಾರೆ, ಎಷ್ಟು ಅಂಧ ಮಕ್ಕಳಿಗೆ ದಾನ ಮಾಡಿದ್ದಾರೆ, ಎಷ್ಟು ವೃದ್ಧಾಶ್ರಮವನ್ನು ಕಟ್ಟಿಸಿದ್ದಾರೆ, ಎಷ್ಟೆಲ್ಲ ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ, ಎಷ್ಟೆಲ್ಲ ಮಕ್ಕಳಿಗೆ ಬಟ್ಟೆಯನ್ನು ಕೊಟ್ಟಿದ್ದಾರೆ, ಪುಸ್ತಕಗಳನ್ನು ಕೊಡಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಅದು ಲೆಕ್ಕವೇ ಇಲ್ಲ. ಗಮನಿಸಿ, ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ. ಮತ್ತೊಬ್ಬರ ಹೊಗಳಿಕೆ ಹೊಟ್ಟೆಯಲ್ಲಿ ಏನೋ ಒಂದು ಸ್ವಲ್ಪ ಗುಡು 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 ಅಂತ ಅನ್ಸುತ್ತೆ, ಯಾಕೋ ಸರಿಯೇ ಹೋಗೋದಿಲ್ಲ. ತಕ್ಷಣವೇ ನಮ್ಮ ಮನಸ್ಸಲ್ಲಿ ಬರೋ ಪ್ರಶ್ನೆ, ನಿಮಗೇನು ಗೊತ್ತು ಅವ್ರ ಹತ್ರ ಎಷ್ಟು ಬ್ಲ್ಯಾಕ್ ಮನಿ, ಅದರಲ್ಲಿ ಏನೋ ಒಂದಿಷ್ಟು ಚಲ್ತಾನೆ, ಅದಕ್ಕೋಸ್ಕರ ನೀವು ಅವನು ಒಳ್ಳೆಯವನಂತೀಯ. ಮತ್ತೊಬ್ಬರ ಒಳ್ಳೆಯತನವನ್ನು ನಾವು ಸಹಿಸೋದಿಲ್ಲ, ಮತ್ತೊಬ್ಬರ ಶ್ರೇಯಸ್ಸನ್ನು ನಾವು ಸಹಿಸೋದಿಲ್ಲ, ಮತ್ತೊಬ್ಬರ ಉನ್ನತಿಯನ್ನು ನಾವು ಸಹಿಸೋದಿಲ್ಲ. ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದೀವಿ. ಏನು? ಅವನನ್ನು ಹೇಗಾದರೂ ಮಾಡಿ ಕೆಳಗಡೆ ತರಲಿಕ್ಕೆ. ಯಾರ ಕೆಲಸ ಇದು? ಇದಕ್ಕೆ ಹೆಸರು ಸಿಂಹಿಕಾ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ. ಪೂಜ್ಯ DBG ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ಹೊಟ್ಟೆ ಕಿಚ್ಚಿನ ನೆಟ್ಟಿಹನು ನಾಗನವಳು. ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಹೊಟ್ಟೆ ಕಿಚ್ಚು ಅಂತಕ್ಕಂಥ ಒಂದು ಬೆಂಕಿಯನ್ನು ಹಚ್ಚಿಟ್ಟಿದ್ದಾರಂತೆ. ಏನಪ್ಪ ಅದು ಹೊಟ್ಟೆ ಕಿಚ್ಚು? ಮತ್ತೊಬ್ಬರ ಉನ್ನತಿಯನ್ನು, ಮತ್ತೊಬ್ಬರ ಶ್ರೇಯಸ್ಸನ್ನು ಅದು ಸಹಿಸೋದಿಲ್ಲ. ಆದ್ದರಿಂದ ಯಾರನ್ನೇ ನಮ್ಮ ಮುಂದೆ ಹೊಗಳಿ ಹೇಗಾದರೂ ಮಾಡಿ ಅವರನ್ನು ಕೆಳಗಡೆ ತಳ್ತೀವಿ, ಕೆಳಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವಾಗ ಆ ರೀತಿಯ ಗುಣಗಳು ನಮ್ಮ ಅಂತಃಕರಣದ ಒಳಗಡೆಗೆ ಬರ್ತಾವೋ ಆವಾಗ ಆಂಜನೇಯ ಏನು ಮಾಡ್ದ? ಆ ಸಿಂಹಿಕೆಗೆ ಒಂದು ಬಲವಾದ ಪೆಟ್ಟನ್ನು ಕೊಟ್ಟ. ಎಂತಹ ಒಂದು ಬಲವಾದ ಪೆಟ್ಟನ್ನು ಕೊಟ್ಟನೋ ಅವಳು ಬಿದ್ದು ಹೋದ್ಲು.
ತತ್ಕ್ಷಣವೇ ಅದನ್ನು ನಾನು ವಿರೋಧಿಸಬೇಕು, ತತ್ಕ್ಷಣವೇ ಆ ನನ್ನ ದುಷ್ಟ ಗುಣವನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ. ಗಮನಿಸಿ, ಗೀತೆಯಲ್ಲಿ ಬರುತ್ತೆ, ಭಗವಂತ ಅರ್ಜುನನನ್ನು ಅನಸೂಯವೇ ಅಂತಕ್ಕಂಥ ಶಬ್ದದ ಮೂಲಕ ಉದ್ಧರಿಸ್ತಾನೆ. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳ ಮೂಲ ಅಸೂಯ. ಎಲ್ಲಿ ಅಸೂಯ ಅಂತಕ್ಕಂತಹ ಗುಣ ಇಲ್ಲ ಅಲ್ಲಿ ಯಾರಿರ್ತಾರಂತೆ? ದತ್ತಾತ್ರೇಯನ ತಾಯಿ ಯಾರು? ಅನಸೂಯ. ಅಲ್ಲಿ 3 ಜನರು ಇರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ, 3 ಜನರು ಅಲ್ಲಿ ಇರ್ತಾರೆ. ಹಾಗಾದರೆ ಅವರು 3 ಜನರು ನಮಗೆ ಗೋಚರವಾಗ್ತಾ ಇಲ್ಲ, ಭಗವಂತನ ದರ್ಶನ ನಮ್ಮ ಅಂತಃಕರಣದ ಒಳಗಡೆಗೆ ಘಟಿಸ್ತಾ ಇಲ್ಲ ಅಂತಂದರೆ ಅಸೂಯ ಅಂತಕ್ಕಂತಹ ಗುಣ ಎಷ್ಟು ವಿಚಿತ್ರ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಾವು ದೋಷವನ್ನು ನೋಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಎಷ್ಟೇ ಒಳ್ಳೆಯ ಗುಣಗಳಿದ್ದರೂ ಕೂಡ ಒಳ್ಳೆಯ ಗುಣಗಳನ್ನು ನೋಡುವ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಇನ್ನೊಬ್ಬರ ಒಳ್ಳೆಯತನವನ್ನು ನಮಗೆ ಹೇಳಿದರೆ ನಾವು ಅದಕ್ಕೆ ಪ್ರಮಾಣವನ್ನು ಕೇಳ್ತೀವಿ. ಅದೇ ಮತ್ತೊಬ್ಬ ವ್ಯಕ್ತಿಯ ದುಷ್ಟತನವನ್ನು ಹೇಳಿ ನಾವು ಪ್ರಮಾಣವನ್ನು ಕೇಳೋದಿಲ್ಲ. ಯಾಕೆ? ಅವನ ಮಾತುಗಳೇ ಪರ್ಯಾಪ್ತ. ಯಾಕೆ ಹೇಳಿ? ಮತ್ತೊಬ್ಬರವನ್ನು ಒಳ್ಳೆಯವರು ಅಂತ ಒಪ್ಕೊಂಡ್ರೆ ನಾವು ಅವರಷ್ಟು ಒಳ್ಳೆಯವರಲ್ಲ ಅಂತ ಒಪ್ಕೊಂಡ್ರೆ ಅದು ನಮ್ಗೆ ಹಿಂಸೆ ಆಗುತ್ತೆ, ಬೇಸರವಾಗುತ್ತೆ. ಯಾವಾಗ ಮತ್ತೊಬ್ಬ ವ್ಯಕ್ತಿ ಒಳ್ಳೆಯವ, ಮತ್ತೊಬ್ಬ ವ್ಯಕ್ತಿ ಸಾತ್ವಿಕ, ಮತ್ತೊಬ್ಬ ವ್ಯಕ್ತಿ ಶ್ರೇಷ್ಠ ಅಂತೀವೋ ಅವನಿಗೆ ನಮಸ್ಕರಿಸಬೇಕಾಗ್ತದೆ, ನಾವು ಅವನಿಗೆ ಶರಣಾಗತರಾಗಬೇಕಾಗತ್ತೆ. ನಮ್ಮ ಅಹಂಕಾರಕ್ಕೆ ಇದು ಇಷ್ಟ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ನಾವು ದೋಷವನ್ನು ಹುಡುಕ್ತೀವಿ. ರಾಮನಲ್ಲೇ ದೋಷವನ್ನು ಹುಡುಕಿದವರು ನಾವು ಇನ್ನು ಬೇರೆ ಯಾರನ್ನು ಬಿಡ್ತೀವಿ? ಹೌದು. ಈ ಒಂದು ಗುಣವನ್ನು ಬಿಟ್ಟಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಒಬ್ಬ ಸಾಧಕ ಬೆಳೀಲಿಕ್ಕೆ ಸಾಧ್ಯ. ಹನುಮಂತ ಸಮುದ್ರದ ಮತ್ತೊಂದು ತುದಿಗೆ ಹೋಗ್ತಾನೆ. ಮತ್ತೊಂದು ತುದಿಗೆ ಹೋದರೆ ಲಂಕೆ. ಗಮನಿಸಿ, ಇವತ್ತಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ದೇಶ ಅವನಿಗೆ ಬಹಳ ಸುಂದರ. ಕೆಲವರಿಗೆ ಅಮೇರಿಕ ಸುಂದರವಾಗಿ ಕಾಣಿಸ್ಬೋದು, ಇನ್ನು ಕೆಲವರಿಗೆ ಸ್ವಿಟ್ಜರ್ಲೆಂಡ್ ಸುಂದರವಾಗಿ ಕಾಣಿಸ್ಬೋದು, ಇನ್ನೊಬ್ಬರಿಗೆ ಸಿಂಗಪೂರ್ ಚೆನ್ನಾಗಿ ಕಾಣಿಸ್ಬೋದು, ಮತ್ತೊಬ್ಬರಿಗೆ ಇನ್ನೇನು ಅಲ್ಲ. ಹಾಗೆ ಆಗಿನ ಕಾಲದಲ್ಲಿ ಜಗತ್ತಿನ ಅತ್ಯಂತ ಸುಂದರವಾದಂತಹ ದೇಶ ಅಂತಿದ್ರೆ ಅದು ಲಂಕಾ. ಯಾಕೆಂದರೆ ಲಂಕಾ ಅನ್ನುವಂಥದ್ದು ಏನಿದೆ ಅದೊಂದು ಭೋಗನಗರಿಯಾಗಿತ್ತು. ಜಗತ್ತಿನ ಏನೇನು ಭೋಗಗಳಿವೆ ಎಲ್ಲವೂ ಕೂಡ ಅಲ್ಲಿ ಉಪಲಬ್ಧ ಇತ್ತು. ತುಳಸಿದಾಸರು ಬರೀತಾರೆ, ಆ ಲಂಕಾ ನಗರಿಯ ಆ ಕೋಟೆ ಕಂಪೌಂಡ್ ವಾಲ್ಗಳು ಹೇಗಿತ್ತು ಅಂತಂದರೆ ಅವುಗಳು ಕೂಡ ಬಂಗಾರ, ಬೆಳ್ಳಿ ಬಂಗಾರ ಮತ್ತು ಮುತ್ತು ರತ್ನಗಳಿಂದ ಅಲಂಕೃತಗೊಂಡಿದ್ದು. ಯಾವಾಗಲೂ ಅಷ್ಟೇ ಅಲ್ವಾ, ನಮ್ಮಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ವಸ್ತು ಸಂಪತ್ತು ಸಂಗ್ರಹವಾದರೆ ಏನಂದ್ರೆ ಅದನ್ನೇ ಮಾಡ್ಕೋತೀವಿ. ನಾವು ಪೇಪರ್ಲೆಲ್ಲ ನೋಡೋದಿಲ್ವ, ನೀವು ದುಬೈ ಆ ಕಡೆಗೆಲ್ಲ ಹೋದರೆ ಕಮೋಡ್ ಕೂಡ ಬಂಗಾರದ್ದೇ ಇರುತ್ತಂತೆ. ಸುಭಾಷಿತಕಾರ ಬಹಳ ಸುಂದರವಾದ ಒಂದು ಸುಭಾಷಿತವನ್ನು ಹೇಳ್ತಾರೆ. ಕಾಡಲ್ಲಿ ವಾಸಿಸ್ತಕ್ಕಂತಹ ಒಬ್ಬ ಸ್ತ್ರೀಗೆ ಸುತ್ತಲೂ ಕೂಡ ಗಂಧದ ಮರಗಳೇ. ನಾಡಲ್ಲಿ ವಾಸಿಸ್ತಕ್ಕಂಥವರಿಗೆ ಗಂಧದ ಮರದ ವಿಶೇಷತೆ ಗೊತ್ತಿರ್ತಕ್ಕಂಥವ್ರಿಗೆ ಗಂಧದ ಮರ ವಿಶೇಷ ಶ್ರೇಷ್ಠ. ಕಾಡಲ್ಲಿ ವಾಸಿಸ್ತಕ್ಕಂಥವಳಿಗೆ ಗಂಧದ ಮರವೂ ಕೂಡ ನೀರು ಕಾಯಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಕಟ್ಟಿಗೆ. ಆದ್ದರಿಂದ ಅವಳು ಪ್ರತಿನಿತ್ಯವೂ ಕೂಡ ಗಂಧದ ಮರದ ತುಂಡನ್ನೇ ಕಟ್ ಮಾಡಿ ನೀರು ಉಪಯೋಗಿಸ್ತಿದ್ಲು ಕಾಯಿಸ್ಲಿಕ್ಕೆ. ಹಾಗೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತು ಐಶ್ವರ್ಯ ಅನ್ನುವಂಥದ್ದು ಪ್ರಾಪ್ತಿಯಾದಾಗ ಯಾವುದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅನ್ನುವಂಥ ವಿವೇಕವನ್ನು ಕಳ್ಕೊಳ್ತೀವಿ ನಾವು. ಏನಂದ್ರೆ ಅದನ್ನೇ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಈ ಜಗತ್ತು ಹೇಗಿದೆ ಅಂತಂದರೆ ಶ್ರೀಮಂತರು, ಅಧಿಕಾರಿಗಳು, ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಏನೇ ಮಾಡಲಿ
ಚಿಕ್ಕವರಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಲಂಕಾ ನಗರಿ ಅನ್ನೋಂಥದ್ದು ಹೇಗಿತ್ತಪ್ಪ ಅಂತಂದರೆ ಕೋಟೆಗಳೇ ಬಂಗಾರದ ಕವಚದಿಂದ ಕೂಡ್ಕೊಂಡಿತ್ತು. ಅಲ್ಲಿರ್ತಕ್ಕಂತಹ ಸ್ತ್ರೀಯರು, ಅಲ್ಲಿರ್ತಕ್ಕಂತಹ ಜನ, ಅಲ್ಲಿರ್ತಕ್ಕಂತಹ ಕಟ್ಟಡಗಳು, ಅಲ್ಲಿರ್ತಕ್ಕಂತಹ ಪಾರ್ಕ್ ಗಾರ್ಡನ್ ಅಷ್ಟು ಅದ್ಭುತ, ಅಷ್ಟು ಸುಂದರ. ಯಾಕೆಂದರೆ ಲಂಕಾ ರಾವಣನ ರಾಜ್ಯ ದೇಶವಾಗಿತ್ತು. ಎಂತಹ ಬಲವಂತ ಅವನು ಅಂತಂದರೆ, ಎಂತಹ ವೀರ ಶೂರ ಅವನು ಅಂತಂದರೆ, ಎಲ್ಲೇ ಹೋಗಲಿ ಅವನು ವಿಜಯಿಯಾಗಿ ಬರ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಶಿವನ ಒಂದು ಕೃಪಾಶೀರ್ವಾದ ಇತ್ತು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಪಂಡಿತ ಕೂಡ ಅವನು, ದೊಡ್ಡ ವಿದ್ವಾಂಸ. ಒಂದು ಬೆಟ್ಟದ ಮೇಲೆ ಹೋಗಿ ನೋಡ್ತಾನೆ ಅವನು, ಲಂಕೆ ಹೇಗಿದೆ ಅಂಥೇಳಿ. ಆಶ್ಚರ್ಯವಾಗುತ್ತೆ ಹನುಮಂತನಿಗೆ. ಏನಪ್ಪ ಇದು ಹೀಗಿದೆ ಲಂಕಾ? ಎಷ್ಟು ನೋಡಿದರೂ ಸಮಾಧಾನ ಆಗ್ತಾ ಇಲ್ಲ, ಎಷ್ಟು ನೋಡಿದರೂ ಕೂಡ ತೃಪ್ತಿ ಆಗ್ತಾ ಇಲ್ಲ. ಇನ್ನು ಮತ್ತೆ ಮತ್ತೆ ನೋಡೋಣ ಅನ್ನಿಸ್ತಾ ಇದೆ. ಯಾಕೆ? ಅದೊಂದು ಭೋಗನಗರಿ. ಎಷ್ಟು ವಿಚಿತ್ರ ಅಂತಂದರೆ ಒಂದೇ ಒಂದು ಮಂದಿರವಿರಲಿಲ್ಲ. ಬರೀ ಭೋಗದಿಂದ ಕೂಡಿರತಕ್ಕಂಥ ವಸ್ತುಗಳು. ಅಲ್ಲಿ ಭೋಗವೇ ಅತ್ಯಂತ ಪ್ರಧಾನವಾಗಿತ್ತು. ಅದು ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ. ಸಹಜ, ಯಾವಾಗಲೂ ಅಷ್ಟೇ. ಇಡೀ ಮನುಷ್ಯ ಹೇಗೆ ಅಂದರೆ ಶಾರೀರಿಕ, ಐಂದ್ರಿಕ, ಮಾನಸಿಕ ಸುಖದ ಕಡೆಗೆ ನಮಗೆ ಹೆಚ್ಚಿನ ಒಲವು. ಎಲ್ಲಿ ತನಕ ನಾವು ಅದೇ ಮಟ್ಟದಲ್ಲಿರ್ತೀವಿ ಅದನ್ನೇ ಬಯಸ್ತೀವಿ ನಾವು. ಹೊರಗಡೆ ದೇಶಕ್ಕೆ ಹೋದರೂ ಕೂಡ ಏನು ಹುಡುಕೋದು ಅದನ್ನೇ ಹುಡುಕೋದು ನಾವು, ಅದನ್ನು ಬಿಟ್ಟು ಬೇರೆ ಏನು ಹುಡುಕೋದೇ ಇಲ್ಲ. ಹಾಗೆ ಆಗಿನ ಕಾಲದಲ್ಲಿ ಅತ್ಯಂತ ಸುಂದರ ಭೋಗದಿಂದ ಕೂಡಿರ್ತಕ್ಕಂಥ ಒಂದು ದೇಶ ಅನ್ನೋದಿದ್ರೆ ಅದು ಲಂಕಾನಗರ. ಕೇವಲ ಕಾಮದ ಉಪಭೋಗ ಬಿಟ್ಟು ಅಲ್ಲಿ ಬೇರೆ ಏನು ಕೂಡ ಇರ್ತಾ ಇರಲಿಲ್ಲ. ಯಾವಾಗಲೂ ಕುಡಿಯೋದು, ಕುಣಿತಾ ಇರೋದು. ಗಮನಿಸಿ, ಯಾವಾಗ ನಾವು ಕೇವಲ ತಮೋಗುಣವೇ ಪ್ರಧಾನವಾಗಿರ್ತಕ್ಕಂತಹ ರೀತಿ ನೀತಿ ವ್ಯವಹಾರಗಳಲ್ಲಿ ನಾವು ಮತ್ತರಾಗ್ತೀವಿ, ಏನಾಗ್ತೀವಿ? ರಾಕ್ಷಸಿ ಪ್ರವೃತ್ತಿ ಅನ್ನೋದು ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಯಾವಾಗ ಮಾಡಬಾರದನ್ನು, ಯಾವಾಗ ತಿನ್ನಬಾರ್ದನ್ನು ನಾವು ತಿನ್ನಲಿಕ್ಕೆ ಶುರು ಮಾಡ್ತೀವೋ, ಯಾವಾಗ ಕುಡಿಯಬಾರದನ್ನು ನಾವು ಕುಡಿಲಿಕ್ಕೆ ಶುರು ಮಾಡ್ತೀವೋ, ಆವಾಗ ಮಾಡಬಾರದನ್ನು ಮಾಡ್ತೀವಿ, ಆಗಬಾರದನ್ನು ಅನ್ಸೋದು ಆಗ್ತದೆ. ಆದ್ದರಿಂದ ಅಲ್ಲಿರೋರೆಲ್ಲ ರಾಕ್ಷಸರಾಗಿದ್ದರು. ರಾಕ್ಷಸರು ಅಂತಂದರೆ ಏನು, ಎಷ್ಟು ಎಕ್ಸ್ಟ್ರಾ ಕೊಂಬು ಗಿಂಬೆಲ್ಲ ಅವೆಲ್ಲ ಏನಿರಲಿಲ್ಲ. ಅವರು ನಮ್ಮ ಹಾಗೆ ಇದ್ದರು. ಆದರೆ ಅವರ ಜೀವನ ಪದ್ಧತಿ ಅನ್ನೋದು ಹೇಗಿತ್ತಪ್ಪ ಅಂತಂದರೆ ತಮೋಗುಣ ಪ್ರಧಾನವಾಗಿತ್ತು. ಯಾವಾಗಲೂ ಮತ್ತಿನಲ್ಲಿರ್ತಿದ್ರು, ಯಾವಾಗಲೂ ಕೂಡ ಮಾಂಸಾಹಾರಿಗಳಾಗಿದ್ದರು. ಕೇವಲ ಶಾರೀರಿಕವಾಗಿರ್ತಕ್ಕಂತಹ ಸೌಂದರ್ಯದ ಕಡೆಗೆ ಹೆಚ್ಚಿನ ಗಮನವಿತ್ತು. ಏನು ಸೈನ್ಯ ಅಲ್ಲಿ, ಪದಾಧಿಕಾರಿಗಳೇನು, ಕುದುರೆಗಳೇನು, ಆನೆಗಳೇನು, ಅವರು ಆ ಕಾಯ್ತಾ ಇದ್ದಂತಹ ರೀತಿ. ಯಾಕೆ? ಬೇಕಾದಷ್ಟು ಸಮೃದ್ಧಿ ಅಲ್ಲ. ರಾತ್ರಿ ಆಗಲಿ, ರಾತ್ರಿ ಆದಮೇಲೆ ಲಂಕೆಯ ಒಳಗಡೆ ಹೋಗೋಣ ಅಂತ ನಿರ್ಧಾರ ಮಾಡಿದ ಆಂಜನೇಯ. ರಾತ್ರಿ ತನಕ ಹಾಗೆ ಕಾಯ್ದನಂತೆ. ರಾತ್ರಿ ಆಯಿತು. ಸಣ್ಣ ಸೊಳ್ಳೆಯ ವೇಷವನ್ನು, ರೂಪವನ್ನು ಧರಿಸಿ ಲಂಕಾ ಪ್ರವೇಶವನ್ನು ಮಾಡಬೇಕು ಅಂತೇಳಿ ಹೋದಾಗ ಆ ಲಂಕೆಯನ್ನು ಕಾಯ್ತಾ ಇದ್ದಂಥವಳು ಲಂಕಿಣಿ ದೇವತೆ. ಗಮನಿಸಿ, ಇವತ್ತಿಗೆ ನಾವು ನಮ್ಮ ಮನೆಯ ಸುತ್ತಮುತ್ತಲು ಕೂಡ ಎಲ್ಲ CCTV ಕ್ಯಾಮ್ರಾ ಹಾಕಿರ್ತೀವಿ. ಆವಾಗೆಲ್ಲ ರಾವಣ ದೇವತೆಗಳನ್ನೇ ತನ್ನ ಮನೆಯ ಸೇವಕರನ್ನಾಗಿ ಮಾಡಿಟ್ಕೊಂಡಿದ್ದ. ಲಂಕಿಣಿ ದೇವತೆ ವಾಚ್ಮನ್ ಆಗಿದ್ಲು ಇಡೀ ಲಂಕೆಗೆ. ಇವನು ಸಣ್ಣ ರೂಪವನ್ನು ಧರಿಸಿ ಒಳಗಡೆ ಹೋಗುವ ಪ್ರಯತ್ನ ಮಾಡಿದರೆ ಅವಳು ಹೇಳಿದ್ಲು, ಇಲ್ಲ ಇಲ್ಲ, ನನ್ನ ಪ್ರವೇಶವಿಲ್ಲದೆ, ನನ್ನ ಅಪ್ಪಣೆ ಇಲ್ಲದೆ ಯಾರೂ ಒಳಗಡೆ ಹೋಗೋ ಹಾಗಿಲ್ಲ, ಅಡ್ಡ ತಡದ್ಲು. ಅವನು ಹೇಳ್ದ, ಇಲ್ಲ, ನಾನು ಇಂಥ ಕೆಲಸಕ್ಕೋಸ್ಕರ ಬಂದಿದ್ದೀನಿ, ನನ್ನನ್ನು ತಡಿಬೇಡ, ನನ್ನನ್ನು ಬಿಟ್ಬಿಡು ಅವನು. ಇಷ್ಟು ಸಿಟ್ಟು ಬಂತು ಅವನಿಗೆ. ಬೃಹದಾಕಾರವಂತಹ ರೂಪವನ್ನು ಧರಿಸಿ ಅವಳ ಮುಖಕ್ಕೆ ಒಂದು ಸರಿ ಒಂದು ಮುಷ್ಟಿಯಲ್ಲಿ ಹೊಡಿತಾನೆ.
ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾಳಂತ. ಒಂದು ನಿಮಿಷ ಚೇತರಿಸ್ಕೊಳ್ತಾಳೆ, ಮತ್ತೆ ಎಂತ ನಿಂತ್ಕೊಳ್ತಾಳಂತೆ, ಪ್ರಾರ್ಥನೆ ಮಾಡ್ತಾಳಂತೆ. ಬ್ರಹ್ಮ ಅವತ್ತೇ ಹೇಳಿದ್ದ ನನಗೆ, ಏನೋ ಯಾವತ್ತು ಒಂದು ದಿವಸ ಒಂದು ಕೋತಿ ಬಂದು ನಿನ್ನ ಮುಖಕ್ಕೆ ಅಪ್ಪಳಿಸ್ತದೋ ಅವತ್ತು ನಿಂದ ಈ ಲಂಕೆಯ ವಿನಾಶ ಅನ್ನೋದು ಶುರುವಾಗ್ತದೆ. ನನಗೆ ಗೊತ್ತಾಯಿತು ನೀ ಏನಕ್ಕೆ ಬಂದಿದ್ದೀಯ ಅಂಥೇಳಿ. ಹೋಗು, ನಿನ್ನ ಕೆಲಸ ಏನಿದೆ ನೀನು ಮಾಡ್ಕೋ. ಗಮನಿಸಿ, ಜೀವನದಲ್ಲಿಯೂ ಕೂಡ ಅಷ್ಟೇ ವಿಚಿತ್ರವಾದಂತಹ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತೀವಿ. ಯಾವಾಗಲೂ ಮಧ್ಯದಲ್ಲಿ ಒಂದು ಸತ್ಸಂಗದ ಒಂದು ಹೊಡೆತ ಬೀಳಬೇಕು ಮನುಷ್ಯನಿಗೆ. ತತ್ಕ್ಷಣವೇ ವ್ಯಕ್ತಿ ಎಚ್ಚರಗೊಳ್ತಾನೆ, ತತ್ಕ್ಷಣವೇ ವ್ಯಕ್ತಿ ಜಾಗೃತಗೊಳ್ತಾನೆ, ತತ್ಕ್ಷಣವೇ ವ್ಯಕ್ತಿ ಜೀವನದ ಪದ್ಧತಿ ಅನ್ನೋದು ಬದಲಾಗ್ತದೆ. ಪೂಜ್ಯ ಗುರುದೇವ್ ಯಾವಾಗಲೂ ಕೂಡ ಹೇಳೋರು, ಜೀವನದಲ್ಲಿ ಒಂದು ಯೂ ಟರ್ನ್ ಬರಬೇಕಂತೆ. ಹೋಗ್ತಾರ್ತೀವಿ ಎಲ್ಲೋ ಒಂದು ಕಡೆಗೆ, ಏನೋ ಒಂದು ಪೆಟ್ಟು ಬೀಳುತ್ತೆ, ಏನೋ ಒಂದು ಘಟನೆ ಘಟಿಸ್ತದೆ, ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ಏನೋ ಒಂದು ನಿರಾಶೆ ಆಗುತ್ತೆ, ಯಾರೋ ಒಂದು ಮೋಸ ಮಾಡ್ತಾರೆ ಅಥವಾ ಯಾರೋ ಒಂದು ವಂಚನೆಯನ್ನು ಮಾಡ್ತಾರೆ, ಏನೋ ಒಂದು ಆಗುತ್ತೆ ಜೀವನದಲ್ಲಿ. ತಕ್ಷಣವೇ ವ್ಯಕ್ತಿ ಯೂಟರ್ ಅಲ್ಲ. ಆ ಯೂಟರ್ ಹೇಗೆ ಬರುತ್ತೆ? ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಬರುತ್ತೆ. ಒಬ್ಬೊಬ್ಬರಿಗೆ ಮದುವೆ ಆದಮೇಲೆ ಬರ್ಬೋದು, ಒಬ್ಬೊಬ್ಬರಿಗೆ ಹೆಂಡತಿ ಸತ್ತ ಮೇಲೆ ಬರ್ಬೋದು, ಗಂಡ ಸತ್ತ ಮೇಲೆ ಬರ್ಬೋದು, ಮಕ್ಕಳು ಸತ್ತ ಮೇಲೆ ಬರ್ಬೋದು, ಬಹಳಷ್ಟು ಸಂಪತ್ತು ಬಂದ ಮೇಲೆ ಬರ್ಬೋದು, ಇನ್ನು ಕೆಲವರಿಗೆ ನಾನಾ ಥರದ ರೋಗ ರುಜಿನಗಳು ಬಂದ ಮೇಲೆ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಹೇಗೋ ಒಂದು ಸರಿ ಬರುತ್ತೆ. ಆವಾಗ ಅವನು ಸತ್ಸಂಗಕ್ಕೆ ಬರ್ತಾನೆ. ಒಮ್ಮೆ ಅವನು ಸತ್ಸಂಗದ ಕಡೆಗೆ ಬಂದು ಅವನ ಜೀವನದ ಪದ್ಧತಿ ಅನ್ನೋದು ಬದಲಾಗ್ತದೆ. ಒಮ್ಮೆ ಸತ್ಸಂಗದ ಒಂದು ಪೆಟ್ಟು ನಮ್ಮ ಮೇಲೆ ಬಿತ್ತೋ ಏನಾಗುತ್ತೆ ಹೇಳಿ, ನಮ್ಮ ಅಹಂಕಾರ ಅನ್ನೋದು ಕೆಳಗಡೆ ಬೀಳ್ತದೆ. ಅಧ್ಯಾತ್ಮದಲ್ಲಿ ಇದನ್ನು ಅಪವರ್ಗ ಅಂತ ಕರೀತಾರೆ. ಅಪವರ್ಗ ಅಂದ್ರೇನು? ಪವರ್ಗದ 5 ಅಡೆತಡೆಗಳ ಒಂದು ನಿವಾರಣೆಯನ್ನು ಮಾಡಿಕೊಳ್ಬೇಕು. ಏನದು ಪವರ್ಗದ 5 ಅಡೆತಡೆಗಳು? ನಾವು ಕೇಳಿದ್ದೇವಲ್ವ, ಪ ಪ ಬ ಭ ಮ ಪವರ್ಗ. ಏನದು? ಫಸ್ಟ್ ಪ ಏನದು? ಪಾಪ. ನೈತಿಕ ಪತನದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಒಬ್ಬ ಆಧ್ಯಾತ್ಮಿಕ ಸಾಧಕ. ಒಬ್ಬ ಸಾಧಕ ಸಾಧನಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೋ, ಹಾಗಾದರೆ ನೈತಿಕವಾದಂತಹ ರೀತಿಯ ಜೀವನ ಮಾಡೋದನ್ನು ಮೊದಲು ಕಲಿಬೇಕು. ಯಾವ ರೀತಿಯ ಜೀವನವನ್ನು ಮಾಡಿದರೆ ನಾವು ತಲೆ ಎತ್ತಿ ನಡಿಬೋದು, ಅಂತಹ ಜೀವನವನ್ನು ಮಾಡಬೇಕು. ಯಾವ ರೀತಿಯ ಜೀವನವನ್ನು ಮಾಡಿದರೆ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಜೀವಿಸಬೇಕಾಗ್ತದೋ ಅಂಥದ್ರಿಂದ ದೂರ ಇರಬೇಕು. ಪಾಪ. ಇನ್ನೊಂದು ಪ, ಆಮೇಲೆ ಪ ಫ. ಫಲದ ಆಸೆ ಅನ್ನೋಂಥದ್ದು ಇಲ್ಲದೇ ಇರತಕ್ಕಂಥದ್ದು ಅಲ್ಲ. ಅವರಮ್ಮ ಹೇಳಿದರು ಹಾಗೆ. ಕರ್ಮ ಫಲದ ಆಸೆ ಇಲ್ಲದೆ ಇರತಕ್ಕಂಥ ಸ್ಥಿತಿ ಸಾಧಕನಲ್ಲಿರಬೇಕು. ಪ್ರತಿಯೊಂದರ ಹಿಂದೆಯೂ ಕೂಡ ಇಲ್ಲ, ನಾನು ಈ ರೀತಿಯ ಕರ್ಮ ಫಲವೇ ಬೇಕು ಅಂದರೆ ಮಾತ್ರ ನನ್ನ ಜೀವನ. ಭಗವಂತ ಕೊಟ್ಟಿದ್ದಾನೆ ಶರೀರವನ್ನು, ಕೆಲಸವನ್ನು ಮಾಡಲಿಕ್ಕೆ. ಗಮನಿಸಿ, ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ನಡ್ಕೊಂಡು ಹೋಗುವಾಗ ಅಲ್ಲೆಲ್ಲ ಒಂದು ಕಡೆಗೆ ಹೂವಿನ ಗಿಡ ಬೆಳೆದಿರುತ್ತೆ, ಹೂ ಬಿಟ್ಟಿರುತ್ತೆ. ಆ ಹೂವಿನ ಗಿಡದಲ್ಲಿರ್ತಕ್ಕಂಥ ಹೂ ಯಾವತ್ತೂ ಕೂಡ ಈ ರೀತಿಯ ಚಿಂತನೆ ಮಾಡೋದಿಲ್ಲ. ಯಾವ ರೀತಿಯಲ್ಲಿ? ಏನಿದು, ಯಾರೂ ವಾಕಿಂಗೇ ಬಂದಿಲ್ಲ ಇವತ್ತು, ಯಾರಾದರೂ ವಾಕಿಂಗ್ ಬರಲಿ, ಆಮೇಲೆ ಅರಳ್ತೀನಿ ನಾನು, ಆಮೇಲೆ ಸುಗಂಧವನ್ನು ಬೀರ್ತೀನಿ. ಯಾರು ಬರಲಿ ಬಿಡಲಿ, ಅದರ ಪಾಡಿಗೆ ಅದು ಅರಳುತ್ತದೆ, ಅದರ ಪಾಡಿಗೆ ಅದು ಸುಗಂಧವನ್ನು ಇರುತ್ತದೆ. ಸಂಜೆ ಆಯಿತು, ಅದರ ಪಾಡಿಗೆ ಅದು ರೆಡಿ ಆಯಿತು. ಯಾರೋ ನನ್ನನ್ನು ನೋಡ್ತಾರೆ, ಯಾರೋ ನಾನು ಮಾಡಿದ ಕರ್ಮವನ್ನು ಗುರುತಿಸ್ತಾರೆ, ಯಾರೋ ನನ್ನನ್ನು ಹೊಗಳ್ತಾರೆ, ಅದಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡ್ತೀನಿ. ಇಲ್ಲ. ಮತ್ತು ಭಗವಂತ ಶರೀರವನ್ನು ಕೊಟ್ಟಿದ್ದಾನೆ, ಭಗವಂತ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಕೆಲಸವನ್ನು ಮಾಡ್ತಾ ಹೋಗೋದಷ್ಟೆ.
ಯಾರನ್ನೂ ತೃಪ್ತಿಪಡಿಸ್ಲಿಕ್ಕಾಗಲ್ಲ, ನನ್ನ ಸಂತೋಷಕ್ಕಾಗಿ, ನನ್ನ ಸಂಭ್ರಮಕ್ಕಾಗಿ, ನನ್ನ ಆನಂದಕ್ಕಾಗಿ. ಯಾವಾಗ ನಾವು ಎಲ್ಲಿ ತನಕ ಮತ್ತೊಬ್ಬರ ಖುಷಿ, ಮತ್ತೊಬ್ಬರ ಸಂತೋಷಕ್ಕೆ ನಾನು ಈ ಕೆಲಸ ಮಾಡಿದರೆ ಅವರಿಗೆ ಖುಷಿಯಾಗುತ್ತೆ ಅಲ್ಲ, ಕೆಲಸವನ್ನು ಮಾಡೋದರಲ್ಲೇ ನನಗೊಂದು ಖುಷಿ ಕಾಣಬೇಕು. ನನಗೆ ಕೆಲಸವನ್ನು ಮಾಡಿ ಆದಮೇಲೆ ಮತ್ತೊಬ್ಬರು ಹೊಗಳ್ತಾರೆ, ಆಮೇಲೆ ನನಗೆ ಖುಷಿ. ಹಾಗಾದರೆ ನಾವು ದುಃಖಿತರಾಗ್ತೀವಿ ಜೀವನದಲ್ಲಿ. ಬಂಧನ, ಬಂಧನದಿಂದ ಬಿಡುಗಡೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅಜ್ಞಾನ, ಬಂಧನ ಅಂತದ್ದು ಹೇಗೆ ಬರುತ್ತೆ? ಬಂಧನ ಉಂಟಾಗೋದೇ ಅಜ್ಞಾನದಿಂದ. ಅಜ್ಞಾನವನ್ನು ದೂರ ಮಾಡಿಕೊಳ್ಬೇಕು. ಯಾವಾಗ ಅಜ್ಞಾನದಿಂದ ನಾವು ದೂರವಾಗ್ತೀವಿ ಆವಾಗ ಮಾತ್ರ ಬಂಧನದಿಂದ ಮುಕ್ತಿ. ಅವಿದ್ಯಾ ಕಾಮ ಕರ್ಮ. ಮೊದಲು ಅಂತಃಕರಣದಲ್ಲಿ ಅವಿದ್ಯೆ, ಆದ್ದರಿಂದ ನಮ್ಮ ಅಂತಃಕರಣದಲ್ಲಿ ಕಾಮದ ಉದಯ. ಆ ಕಾಮವನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಕರ್ಮ. ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಅನೇಕ ಥರದ ಲಾಜಿಕ್ಗಳನ್ನು ಭಗವಂತನಿಗೆ ಕೊಟ್ಟಾಗ ಭಗವಂತ ಆ ಲಾಜಿಕ್ಗಳಿಗೆ ಅಥವಾ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಹೋಗಲಿಲ್ಲ, ಆತ್ಮಜ್ಞಾನವನ್ನು ಕೊಟ್ಟ. ಯಾಕೆಂದರೆ ಅವನಿಗೆ ಗೊತ್ತಿತ್ತು ಈ ಸಮಸ್ಯೆಯ ಮೂಲ ಎಲ್ಲಿದೆ. ಶರೀರದಲ್ಲೂ ಕೂಡ ಒಂದೊಂದು ಸರಿ ಬರುತ್ತೆ ನಮಗೆ ರಿಫ್ಲೆಕ್ಟೆಡ್ ಪೇಯ್ನ್ ಅಂತ. ಪೆಟ್ಟು ಬಿದ್ದಿರೋದು ಹೆಬ್ಬೆರಳಿಗೆ, ನೋವು ಬರ್ತಾ ಇರೋದು ತೊಡೆ ಸಂದಿಯಲ್ಲಿ. ಇಲ್ಲಿ ಪೇನ್ಕೊಂಡು ಇಲ್ಲಿ ಏನೂ ಮಾಡಲಿಕ್ಕಿಲ್ಲ, ಮತ್ತು ಎಲ್ಲಿ ನೋವಿದೆ ಅದನ್ನು ಸರಿ ಮಾಡಬೇಕು, ಆಟೋಮೆಟಿಕ್ಕಾಗಿ ಇದು ಸರಿಯಾಗುತ್ತೆ. ಆದ್ದರಿಂದ ನಮ್ಮ ಎಲ್ಲ ಬಂಧನ ಉಂಟಾಗಿರೋದು ಅಜ್ಞಾನದಿಂದ. ಅಜ್ಞಾನವನ್ನು ದೂರ ಮಾಡಿಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಜ್ಞಾನ. ಯಾವಾಗ ಅಜ್ಞಾನವನ್ನು ನಾವು ಗಳಿಸ್ತೇವೋ ನಾವು ಬಂಧನದಿಂದ ಮುಕ್ತಿಯನ್ನು, ಬಂಧನವನ್ನು ದಾಟಲಿಕ್ಕೆ ಸಾಧ್ಯ. ಭಯ. ಯಾಕೆ ಭಯ? ಅದೇ ಸರಿಯಾದ ತಿಳುವಳಿಕೆ ಗೊತ್ತಿಲ್ಲ, ನನ್ನ ಸ್ವಭಾವ ಏನೋ ಗೊತ್ತಿಲ್ಲ, ನನ್ನ ಸ್ವರೂಪ ಏನು ಅಂತ ಗೊತ್ತಿಲ್ಲ ನಮಗೆ. ಆದ್ದರಿಂದ ಭಯ. ಈ ಜಗತ್ತಿನಲ್ಲಿ ಏನೇನೆಲ್ಲ ಭಯಗಳಿವೆ, ಎಲ್ಲಕ್ಕೂ ಮೂಲ ಭಯ ಮೃತ್ಯು ಭಯ. ಯಾವಾಗ ಸರಿಯಾದ ತಿಳುವಳಿಕೆಯಿಂದ ಸರಿಯಾದ ಜ್ಞಾನವನ್ನು ನಾನು ಗಳಿಸ್ತೀವೋ ಆ ಭಯದಿಂದ ಮುಕ್ತಿಯನ್ನು ಹೊಂದುತ್ತೀವಿ ನಾವು. ಮರಣ ಅಲ್ಲ, ನೋಡಿ ಎಷ್ಟು ವಿಚಿತ್ರ ಮನುಷ್ಯನ ಮನಸ್ಸು. ಏನಾದರೂ ಆಗಲಿ ಈ ಜಗತ್ತಿನಲ್ಲಿ ನಾನೊಬ್ಬ ಶಾಶ್ವತನಾಗಿರಬೇಕು ಅಂತ ಬಯಸ್ತೀನಿ. ಉಳಿದವ್ರು ಏನಾದರೂ ಹಾಳಾಗಿ ಹೋಗಲಿ, ನಾನು ಇರಬೇಕು. ಅದಕ್ಕೆ ಆರಂಭದ 35-40 ವರ್ಷ ಆದಾಗ ಶರೀರ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಇಂದ್ರಿಯಗಳು ಚೆನ್ನಾಗಿರ್ತವೆ, ಅವನಿಗೆ ಮೃತ್ಯುವಿನ ಭಯ ಇರೋದಿಲ್ಲ. ಯಾರೋ ಕಂಪ್ನಿಯವರು ಅವನಿಗೊಂದು ಆಫರ್ ಕೊಡ್ತಾರೆ, ನೋಡಿಪ್ಪ ನೀವು ಇಂಥ ಹಾಸ್ಪಿಟ್ಲಿಗೆ ಹೋಗಿ ನೀವು ಜನರಲ್ ಚೆಕಪ್ ಮಾಡಿಸ್ಕೊಳ್ಳಿ, ಆ ಖರ್ಚೆಲ್ಲ ನಮ್ಮದು. ಕಂಪ್ನಿಯವ್ರು ಖರ್ಚು ಕೊಡ್ತಾರಲ್ಲ ಅಂತ ಇವನು ಹೋಗಿ ಚೆಕ್ ಮಾಡಿಸ್ಕೊಂಡ. ಸಮಸ್ಯೆ ಶುರುವಾಯಿತು. ಅವ್ರು ಹೇಳಿದರು, ನೀವು ಡಯಾಬಿಟಿಕ್, ನಿಮ್ಗೆ ಶುಗರ್ ಇದೆ. ಅವನದ ನನಗೆ ಶುಗರ್ ಇಲ್ಲ. ಅಲ್ಲ, ಇಲ್ಲಿ ತೋರಿಸ್ತಾ ಇದ್ದೆ, ಎಷ್ಟು? 400 ಶುಗರ್ ಇದೆ. ಯಾರೇ ಇರಲಿ, ಫಸ್ಟ್ ಟೈಮ್ ಯಾರು ಶುಗರ್ ಚೆಕ್ ಮಾಡಿಸ್ತಾರಲ್ಲ ಅವ್ರ ರಿಪೋರ್ಟನ್ನು ಒಪ್ಪೋದೇ ಇಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಮಷಿನ್ ಸರಿ ಇಲ್ಲ, ನಿಮ್ಮದು ಹಾಸ್ಪಿಟ್ಲ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಹಾಗೆ ನಮ್ಮ ಒಬ್ಬರು ತಾಯಿ ಇದ್ದರು, ಪಾಪ ತುಂಬ ಒಳ್ಳೆಯ. ಅವರು ಫಸ್ಟ್ ಟೈಮ್ ಹೋಗಿ ಚೆಕ್ ಮಾಡಿಸ್ಕೊಂಡ್ರು, 420 ಇತ್ತು. ಅವನೊಂದು ನೋಡಿ ಸ್ವಾಮೀಜಿ ಬರೀ ಹಣ ಮಾಡ್ತಾರೆ ಈ ಹಾಸ್ಪಿಟ್ಲವರು. ಏನಾಯ್ತಮ್ಮ? 420 ತೋರಿಸ್ತಾ ಇದೆ. ನಿಮ್ಮ ಮಗ ಏನಂದ, ಇನ್ನೊಂದು ಕಡೆ ಚೆಕ್ ಮಾಡಿಸಿ, ಇನ್ನೊಂದು ಕಡೆ ಚೆಕ್ ಮಾಡಿಸಿ, 500 ಬಂತು. ಎಲ್ಲೋ 4-5 ಎಲ್ಲ ಚೆಕ್ ಮಾಡಿಸಿದ ಮೇಲೆ
ಎಷ್ಟು ಆಶ್ಚರ್ಯ ಗೊತ್ತಾ, ಯಾವಾಗ ನಮಗೆ ಡಯಾಬಿಟೀಸ್ ಅಂತ ಇದೆ ಅಂತ ಗೊತ್ತಾಗುತ್ತೋ, ಏನು ಒಂದು ಸಂಬಂಧಗಳು ನೋಡಿ, ಡಯಾಬಿಟೀಸ್ ಇರ್ತಕ್ಕಂಥವರೆಲ್ಲ ಭಕ್ತರು ಅಥವಾ ಸಂಘ ಸಂಸ್ಥೆಗಳೆಲ್ಲ ನಮ್ಗೆ ಹತ್ತಿರ ಬರ್ಲಿಕ್ಕೆ ಶುರು ಆಗ್ತವೆ. ನಾವು ಹೇಳ್ತೀವಿ, ನಾವು ಮನೆಯಲ್ಲಿ ಹೋಗಿ ಚೆಕ್ ಮಾಡಿಸ್ತೇವೆ, ನನಗೆ ಡಯಾಬಿಟೀಸ್. ಅವ್ರಂದ್ರು ನನಗೆ 10 ವರ್ಷದಿಂದ ಇದೆ. ನಮಗೆ ಸೀನಿಯರೇ ಸಿಗಲಿಕ್ಕೆ ಶುರು ಆಗ್ತಾರೆ ಎಲ್ಲರೂ. ಗಮನಿಸಿ, ಎಲ್ಲಿ ತನಕ ಚೆಕ್ ಮಾಡಿಸಿರೋದಿಲ್ಲ ಅಲ್ಲಿ ತನಕ ನಾನು ಶಾಶ್ವತವಾಗಿರ್ತೀನಿ ಅನ್ನೋಂಥ ಭಾವನೆ ಇತ್ತು. ಯಾವಾಗ BP ಇದೆ ಅಂತ ಗೊತ್ತಾಯಿತು, ಯಾವಾಗ ಡಯಾಬಿಟೀಸ್ ಇದೆ ಅಂತ ಗೊತ್ತಾಯಿತು, ಯಾವಾಗ ಇನ್ನೇನೋ 108 ಕಾಯಿಲೆಗಳು ಒಂದೊಂದೇ ಗೊತ್ತಾಗ್ಲಿಕ್ಕೆ ಶುರು ಆದ ಕೂಡಲೇ ಪೇಪರ್ ತೆಗೆದು ನೋಡ್ತೀವಿ. ಆವಾಗ ಗೊತ್ತಾಗುತ್ತೆ, ಇವ್ರು ಇಂಥ ಕಾಯಿಲೆಯಿಂದ ಸತ್ತರು, ಇವ್ರು ಇಂಥ ಕಾಯಿಲೆಯಿಂದ ಸತ್ತರು, ಇವ್ರು ಇಂತಿಂಥ ಕಾಯಿಲೆಯಿಂದ ಸತ್ತರು. ಕೊನೆಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ, ಪೇಪರ್ ಬಂದರೆ ಓದಲಿಕ್ಕೆ ಭಯ ನಮಗೆ. ಯಾಕೆಂದರೆ ಯಾರ್ಯಾರು ಸತ್ತರು ಅದೆಲ್ಲ ಇನ್ನೂ ಆರಂಭದ ಸ್ಟೇಜಲ್ಲಿ ನಮ್ಮ ಹತ್ರ ಇದೆ. ಯಾಕೆ ನೆನ್ನೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅವತ್ತಿಂದ ಭಯ ಶುರು ಆಗುತ್ತೆ ನಮಗೆ, ಮರಣ ಭಯ. ಯಾಕೆ ಹೇಳಿ, ಹೇಗಾದರೂ ಮಾಡಿ ಇರಬೇಕು, ಹೇಗಾದರೂ ಮಾಡಿ ನಾನು ಶಾಶ್ವತವಾಗಿರಬೇಕು. ಈ ಪವರ್ಗ ಅನ್ನೋಂಥದ್ದೇನಿದೆ, ಇದನ್ನು ದಾಟಬೇಕು. ಇದನ್ನು ದಾಟಿದಾಗ ಮಾತ್ರ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಅಂದರೆ ಸರಿಯಾದ ತಿಳುವಳಿಕೆ, ಸರಿಯಾದ ಜ್ಞಾನವನ್ನು ಗಳಿಸಬೇಕು. ಸರಿಯಾದ ಜ್ಞಾನವನ್ನು ನಾವು ಗಳಿಸಲಿಲ್ಲ ಅಂತಂದರೆ ಇಲ್ಲ ಅಂದರೆ ತಾಮಸ್ಸು, ರಾಜಸ, ಇದರಲ್ಲಿ ನಮ್ಮ ಜೀವನ ಆಗೋಗ್ಬಿಡುತ್ತೆ. ಹೌದಲ್ಲ? ಗಮನಿಸಿ, ಪರ್ವತದ ದೃಷ್ಟಾಂತವನ್ನು ಯಾಕೆ ತುಳಸಿದಾಸರು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ತುಳಸಿದಾಸರು ಹೇಳ್ತಾರೆ, ಪರ್ವತದ ಹಾಗಿರಬೇಕಂತೆ ನಾವು ನಮ್ಮ ಜೀವನ. ಪರ್ವತ ಯಾವಾಗಲೂ ಅಷ್ಟೇ ಅತ್ಯಂತ ಎತ್ತರ. ಮೌಂಟ್ ಎವರೆಸ್ಟ್ ಎಲ್ಲರೂ ಕೂಡ ಹತ್ತಿದ್ರು ಅಲ್ಲ, ಹತ್ತಬಹುದು. ಆದರೆ ಕೈಲಾಸ ಪರ್ವತ ಯಾಕೆ, ಎಷ್ಟು ಎತ್ತರ. ಗಮನಿಸಿ ನೀವು, ಎಷ್ಟು ಎತ್ತರವಾಗುತ್ತೆ ಅದು ಅಷ್ಟು ಪವಿತ್ರವಾಗುತ್ತೆ. ನಮ್ಮ ಜೀವನವೂ ಕೂಡ ಅಷ್ಟೇ. ಎಷ್ಟು ಎತ್ತರದ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಪರ್ವತದ ಹಾಗಿರಬೇಕಂತೆ. ಎಲ್ಲರೂ ಕೂಡ ತಲೆ ಎತ್ತಿ ನಮ್ಮ ಜೀವನವನ್ನು ನೋಡೋ ಹಾಗಿರ್ಬೇಕಂತ, ನಮ್ಮ ವ್ಯಕ್ತಿತ್ವವನ್ನು ನೋಡೋ ಹಾಗಿರಬೇಕಂತೆ. ಅದಕ್ಕಾಗಿ ಪರ್ವತದ ದೃಷ್ಟಾಂತವನ್ನು ಕೊಡ್ತಾರೆ. ತುಳಸಿದಾಸರು ಹೇಳುವಂಥ ಶೈಲಿ ಅದು ಅತ್ಯಂತ ಎತ್ತರ. ಅಷ್ಟು ಮಾತ್ರ ಅಲ್ಲ, ಅದು ಅತ್ಯಂತ ಪವಿತ್ರ. ಮತ್ತು ಬೇರೆ ಎಲ್ಲವೂ ಅಲುಗಾಡ್ತದೆ, ಪರ್ವತಗಳು ಅಲುಗಾಡೋದಿಲ್ಲ. ಅದು ಸ್ಥಿರ. ಒಬ್ಬ ಸಾಧಕನ ಜೀವನ ಅಂದರೆ ಹಾಗೆ ಎತ್ತರವಾಗಿರಬೇಕು, ಪವಿತ್ರವಾಗಿರಬೇಕು, ಅಚಲತೆಯಿಂದ ಕೂಡಿರಬೇಕು. ಎಷ್ಟು ಎತ್ತರಕ್ಕೆ ನಾವು ಬೆಳಿಬೇಕು ಅಂತಂದರೆ ಯಾವುದೇ ರೀತಿಯ ಕಳಂಕ ಅನ್ನಿಸೋದು ನಮ್ಮ ಜೀವನದಲ್ಲಿರಬಾರ್ದು. ನಮ್ಮ ದೃಷ್ಟಿ ಅಷ್ಟು ಉತ್ಕೃಷ್ಟವಾಗಿರಬೇಕು. ನಮ್ಮ ದರ್ಶನ, ನಮ್ಮ ವಿಷನ್, ದೂರದೃಷ್ಟಿತ್ವ ಅನ್ನಿಸೋದು ಏನಿದೆ ಅಷ್ಟು ಶ್ರೇಷ್ಠವಾಗಿರಬೇಕು. ಹನುಮಂತ ಲಂಕೆಯ ಒಳಗಡೆ ಹೋಗಿ ಆ ಲಂಕೆಯಲ್ಲಿರ್ತಕ್ಕಂಥ ಮನೆಗಳನ್ನು ನೋಡಿ ಒಂದು ಕ್ಷಣ ಮೋಹಿತನಾದನಂತೆ. ಅಷ್ಟು ಸುಂದರವಾದಂತಹ ಮನೆ, ಅಷ್ಟು ಅಲಂಕೃತಗೊಂಡಂತಹ ಮನೆ. ನಿಜವಾಗ್ಲೂ ಹೇಳಬೇಕಂತಂದರೆ, ಯಾವುದನ್ನು ಮನೆ ಅಂತ ಕರೀತಾರೆ ಅಲ್ಲ, ನಾವು ಇನ್ವಿಟೇಷನ್ ಕೊಡ್ತೀವಿ, ನಮ್ಮದು ಮನೆ ಕಟ್ಸಿದ್ದೀವಿ, ಗೃಹ ಪ್ರವೇಶ, ದಯವಿಟ್ಟು ನೀವು ಮನೆಗೆ ಬನ್ನಿ. ಬಂದವ್ರಿಗೆಲ್ಲ ಮನೆ ತೋರಿಸ್ತೀವಿ ನಾವು. ಏನು ತೋರಿಸೋದು? ಮನೆ ಅಂಥೇಳಿ ಗೋಡೆಗಳನ್ನು ತೋರಿಸ್ತೀವಿ ನಾವು. ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಗೋಡೆಗಳ ಮೇಲೆ ನಮ್ಮ ಕೈಲಿ ವಾಸಿಸ್ಲಿಕ್ಕಾಗೋದಿಲ್ಲ. ಗೋಡೆಗಳ ನಡುವೆ ಏನು ಒಂದು ಖಾಲಿ ಜಾಗ ಏನಿದೆ ಅದರಲ್ಲಿ ವಾಸಿಸ್ಲಿಕ್ಕೆ ಸಾಧ್ಯ. ಆ ಮನೆ ಹೇಗಿರಬೇಕು? ಗೋಡೆಗಳ ನಡುವೆ ಜಾಗ ಖಾಲಿಯಾಗಿರಬೇಕು. ಎಷ್ಟು ಜಾಗ ಖಾಲಿಯಾಗಿರುತ್ತೆ ಅಷ್ಟು ವಿಶಾಲವಾಗಿ ಕಾಣಿಸುತ್ತೆ. ಎಲ್ಲಿ ವೈಶಾಲ್ಯತೆ ಇದೆ, ಯೋ ವೈ ಭೂಮ ತತ್ ಸುಖಂ ಅಲ್ಲ, ಉಪನಿಷತ್ತು ಹೇಳುತ್ತೆ. ಎಲ್ಲಿ ವೈಶಾಲ್ಯತೆ ಇದೆ ಅಲ್ಲಿ ಸುಖ, ಅಲ್ಲಿ ಶಾಂತಿ. ಹಾಗಾದರೆ ಏನು ಮನೆ? ಮನೆ ಎಲ್ಲಿ ಶಾಂತಿ ಇದೆಯೋ, ಎಲ್ಲಿ ನೆಮ್ಮದಿ ಇದೆಯೋ ಅದನ್ನು ಮನೆ ಅಂತ ಕರೀತಾರೆ. ಎಲ್ಲಿ ಕಲಹವಿದೆ, ಎಲ್ಲಿ ಭಿನ್ನಾಭಿಪ್ರಾಯ ಇದೆ, ಎಲ್ಲಿ ಘರ್ಷಣೆ ಇದೆ, ಎಲ್ಲಿ ಸಂಬಂಧಗಳಲ್ಲಿ ಒಂದು ವಿಶ್ವಾಸವಿಲ್ಲ, ಒಂದು ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಅದನ್ನು ಮನೆ ಅಂತ ಕರೆಯೋದಿಲ್ಲ.
ಕೇನೋಪನಿಷತ್ನಲ್ಲಿ ಉಪನಿಷತ್ತಿನ ಋಷಿ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾನೆ. ನಂದನವನ ಅಂತ ಕರೀತಾನೆ. ನಮ್ಮ ಮನೆ ಅನ್ನೋದು ಹೇಗಿರಬೇಕಂತೆ? ನಂದನವನದ ಹಾಗೆ. ನಂದನವನ ಆನಂದವನ ಅಂತ. ಆನಂದದಿಂದ ತುಂಬಿ ತುಳುಕ್ತಾ ಇರಬೇಕು ಮನೆ. ಮನೆಯಿಂದ ಯಾರಾದರೂ ಹೊರಗೆ ಹೋಗಬೇಕಾದ್ರೆ ಅವರಿಗೆ ಬೇಸರವಾಗಬೇಕು. ಅಯ್ಯೋ ನಾನು ಹೋಗಬೇಕಲ್ಲ ಅಂತ ಅನ್ನಿಸ್ಬೇಕಂತೆ. ಒಂದು ವೇಳೆ ಹೊರಗೆ ಹೋದರೆ ಯಾವಾಗ ನಾನು ಮನೆಗೆ ವಾಪಸ್ಸು ಬಂದೇನೋ ಅಂತಕ್ಕಂಥ ಭಾವ ವ್ಯಕ್ತಿ ಅಂತಃಕರಣದ ಒಳಗಡೆ ಇರಬೇಕು. ಯಾವಾಗ ಹಾಗಿರುತ್ತೆ? ಮನೆಯಲ್ಲಿ ಅಷ್ಟು ಸುಖ ಶಾಂತಿ ನೆಮ್ಮದಿ ಇದ್ದಾಗ. ಯಾವಾಗ ನಾವಿರ್ತಕ್ಕಂಥ ಮನೆಯಲ್ಲೇ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆವಾಗ ಏನಾಗುತ್ತೆ? ಆವಾಗ ಹುಟ್ಟಿರ್ತಕ್ಕಂಥದ್ದು ಏನೋ ಕ್ಲಬ್ಗಳು, ಹೋಟೆಲ್ಗಳು, ಬಾರ್ಗಳು ಇವೆಲ್ಲ ಹುಟ್ಟಿದ್ದು ಆವಾಗ. ಯಾಕಂದರೆ ಇಲ್ಲಿ ಸಿಗಲಿಲ್ಲ, ಇನ್ನೊಂದು ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಯಾವ ಕುಟುಂಬದಲ್ಲಿ ಕಲಹ ಇರುತ್ತೆ, ಯಾವ ಕುಟುಂಬದಲ್ಲಿ ಅಶಾಂತಿ ಇರುತ್ತೆ, ಯಾವ ಕುಟುಂಬದಲ್ಲಿ ಪ್ರೀತಿ ಅನ್ನುವಂಥದ್ದಿಲ್ಲ, ಸಂತೋಷ ಅನ್ನುವಂಥದ್ದಿಲ್ಲ, ಕೇವಲ ಘರ್ಷಣೆ, ಮನೆ ಅಂತ ಕರೆಯೋದಿಲ್ಲ. ಬಹಳ ಸುಂದರವಾದಂತಹ ಗೋಡೆಗಳಿರ್ಬೋದು, ಬಹಳ ಸುಂದರವಾಗಿರ್ತಕ್ಕಂಥ ಅಲಂಕೃತಗೊಂಡಂತಹ ಮನೆಗಳೇ ಇರ್ಬೋದು, ಅರಮನೆ ಇರ್ಬೋದು, ಅಲ್ಲಿ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ಅದನ್ನು ಮನೆ ಅಂತ ಕರೆಯೋದಿಲ್ಲ. ಬೇಕಾದರೆ ನೀವು ಒಂದು ಗುಡಿಸಿಲ ಮನೆಯಲ್ಲೇ ಇರಿ, ನೀವು ನೆಮ್ಮದಿ ಶಾಂತಿಯಿಂದ ಬದುಕ್ತಾ ಇದ್ದೀರೋ, ಹಾಂ, ಅದು ನಿಜವಾದ ಮನೆ. ಅದೇ ಅದ್ಭುತ, ಅದೇ ಸುಂದರವಾದಂಥ ಮನೆ ಅಲ್ಲ. ಆದ್ದರಿಂದ ತುಳಸಿದಾಸರು ಪರ್ವತವನ್ನು ಸುಂದರ ಅಂತ ಹೇಳಿದರು, ಮನೆಯನ್ನು ಸುಂದರ ಅಂತ ಕರೆದರು. ತುಳಸಿದಾಸರು ಇನ್ನೊಂದು ಸುಂದರವಾದ ಒಂದು 8-9 ಸೌಂದರ್ಯದ ಬಗ್ಗೆ ಅವರು ಹೇಳ್ತಾರೆ. ಭಗವಂತನ ಕೈಗಳು ಬಹಳ ಸುಂದರವಂತೆ. ಭಗವಂತನ ಕೈಗಳು ಯಾಕೆ ಸುಂದರ ಅಂತಂದರೆ, ನಮ್ಮ ಪೂಜ್ಯ ಗುರುದೇವ್ ಪ್ರವಚನ ಮಾಡುವಾಗ ಯಾವಾಗಲೂ ಕೂಡ ಹೇಳೋರು, ಯಾವಾಗಲೂ ಕೂಡ ಒಂದು ಕೈ ಹೀಗೆ, ಒಂದು ಕೈ ಹೀಗೆ ಅಲ್ಲ. ನಮ್ಮ ದೇವರುಗಳಲ್ಲಿ ಈ ಕೈ ಖಾಲಿ ಇಡೋದೇನು ಅಂಥೇಳಿ ಕೆಲವರು ಮೋದಕ ಇಡ್ತಾರೆ, ಕೆಲವರು ಹಣ ಇಡ್ತಾರೆ, ಒಬ್ಬೊಬ್ರು ಏನನ್ನು ಇಟ್ಟಿರ್ತಾರೆ. ಪೂಜ್ಯ ಗುರುದೇವ್ ಹೇಳೋರು, ಭಗವಂತ ಹೇಳ್ತಾ ಇದ್ದಾನಂತೆ, ನಿಮ್ಮ ಹತ್ತಿರ ಏನು ಮನಸ್ಸಿದೆ ಆ ಮನಸ್ಸು ಸರಿ ಇಲ್ಲ, ಅದು ಅಶುದ್ಧವಾಗಿದೆ, ಅದು ಅಶಾಂತವಾಗಿದೆ, ಅದು ಕೊಳಕಾಗಿದೆ, ಅದು ಗಲೀಜಾಗಿದೆ, ಅದನ್ನು ನನಗೆ ಕೊಡಿ, ನನಗೆ ಕೊಡಿ, ಅದನ್ನು ಸರಿ ಮಾಡಿ ವಾಪಸ್ ನಿಮಗೆ ಕೊಡ್ತೀನಿ. ಅದಕ್ಕೆ ಇಟ್ಟಿರೋದಂತೆ ಹೀಗೆ ಕೈಯನ್ನು ಗಮನಿಸಿ. ಭಗವಂತನ ಕೈ ಯಾಕೆ ಸುಂದರ ಅಂತಂದರೆ, ಭಗವಂತ ಯಾವಾಗಲೂ ಕೂಡ ಒಳಿತನ್ನೇ ಮಾಡ್ತಕ್ಕಂಥವ್ರು, ಯಾವಾಗಲೂ ಒಳಿತನ್ನು ಮಾಡೋದು. ನೀವು ಎಷ್ಟಾದರೂ ಬೈರಿ, ಎಷ್ಟಾದರೂ ನಿಂದನೆಯನ್ನು ಮಾಡಿ, ಒಂದು ದಿವಸ ಅವನು ಸ್ಟ್ರೈಕ್ ಮಾಡಿಲ್ಲ. ಬಿಸಿಲು ಒಂದು ದಿವಸ ತಪ್ಪಿಸಿಲ್ಲ. ಮಳೆ ಬರ್ತಾನೆ ಇದೆ, ಗಾಳಿ ಬೀಸ್ತಾನೇ ಇದೆ, ಈ ಜಗತ್ತಿನಲ್ಲಿ ಹಣ್ಣುಗಳು ಬಿಡ್ತಾನೇ ಇವೆ, ಯಾವುದಕ್ಕೂ ಕೂಡ ಕೊರತೆಯನ್ನು ಮಾಡಿಲ್ಲ. ಆದ್ದರಿಂದ ಭಗವಂತನ ಕೈಗಳು ಬಹಳ ಸುಂದರವಂತೆ. ಒಂದು ವೇಳೆ ನಮ್ಮ ಕೈಗಳು ಸುಂದರವಾಗಬೇಕೋ, ಹಾಗಾದರೆ ನಾವು ಸ್ವಲ್ಪ ಕೊಡೋದನ್ನು ಕಲಿಬೇಕು, ನಾವು ಸ್ವಲ್ಪ ಕೂಡ ಹಂಚೋದನ್ನು ಕಲಿಬೇಕು. ಯಾವಾಗ ನಾವು ಕೂಡ ಕೊಡೋದನ್ನು ಕಲಿತೇವೋ, ನಮ್ಮ ಕೈಗಳು ಕೂಡ ಸುಂದರವಾಗ್ತವೆ. ಆದ್ದರಿಂದ ಕೊಡುವಂತಹ ಕೈಗಳೇ ಅತ್ಯಂತ ಸುಂದರ. ಎಷ್ಟು ವಿಚಿತ್ರ ನೋಡಿ. ರಷ್ಯಾದಲ್ಲಿ ಒಬ್ಬ ಸಂತನಾಗಿ ಹೋದ. ಯಾರೇ ಸಾಧಕ ಅವನ ಹತ್ರ ಕಲೀಲಿಕ್ಕೆ ಬಂದರೆ ದೂರದಲ್ಲಿ ಕೂತ್ರೆ ಅವನಂತ ಇಲ್ಲಮ್ಮ ಹತ್ರ ಬಾ. ಹೊಸದಾಗಿ ಬಂದಂಥ ಸಾಧಕರಿಗೆ ಭಾಳ ಖುಷಿಯಾಗೋದು. ಏನಪ್ಪ ನಮ್ಮನ್ನು ಹತ್ರ ಕರೀತಾ ಇದ್ದಾರೆ, ಇನ್ನೂ ಹತ್ರ ಬಾ. ಪಾಪ ಅವನು ಕರೆದಷ್ಟು ಹತ್ರ ಬರೋರು, ಕೊನೆಗೆ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳೋರು. ಇನ್ನೂ ಹತ್ರ ಬಾ, ಎಲ್ಲಿ ನೀನು ತೊಡೆ ಮೇಲೆ ಕೂತ್ಕೊಳ್ಳೋದು ಅಂತ. ಹೌದು, ಕೂತ್ಕೋ, ಸಾಧ್ಯ ಆದರೆ ನೀನು ಕೂತ್ಕೋ. ಭಾಳ ಮುಜುಗುರ ಆಗೋದು. ಯಾಕಂದರೆ ಎಲ್ಲರೂ ಕೂತ್ಕೊಂಡಿರೋರು ಇವನೊಬ್ಬನ ಕರೆಸಿ ಈ ಥರ ಮಾಡಿದರೆ ಭಾಳ ಮುಜುಗುರ ಆಗ್ತಿತ್ತು ಅವನಿಗೆ. ಅವ್ನು ಕೇಳಿದ್ರಂತೆ, ಯಾಕೆ ಸರ್ ಈ ಥರ ಇನ್ಸಲ್ಟ್ ಮಾಡ್ತೀರ? ಅದಕ್ಕೆ ಅವನು ಹೇಳೋನಂತೆ, ಇಲ್ಲಪ್ಪ, ನಿನ್ನನ್ನು ಭಾಳ ಹತ್ತಿರದಿಂದ ನಾನು ನೋಡಬೇಕು. ಏನು? ನೀನು ಎಷ್ಟು ಉಸಿರನ್ನು ತೆಗೆದುಕೊಳ್ತೀಯಾ, ಎಷ್ಟು ಉಸಿರನ್ನು ಬಿಡ್ತೀಯಾ, ನಾನು ನಿನ್ನನ್ನು ನೋಡಬೇಕು. ಹೇಳಿದ್ರೆ, ನಾನು ಉಸಿರು ತೆಗೆದುಕೊಳ್ಳೋದು ಬಿಡೋದ್ರಿಂದ ನನ್ನ ಪರಿಚಯ ನಿಮ್ಗೆ ಹೆಂಗಾಗುತ್ತೆ? ಮನುಷ್ಯನ ಪರಿಚಯ ಅದರಲ್ಲಾಗುತ್ತೆ.
ಯಾಕೆ? ಯಾಕೆಂದರೆ ನಾವು ಎಷ್ಟು ತಗೊಳ್ತೀವಿ ಅಷ್ಟು ಹೊರಗೆ ಬಿಡೋದಿಲ್ಲ. ಯಾಕೆ? ಕೊಟ್ಟ ಅಭ್ಯಾಸ ಇಲ್ಲ. ಏನೂ ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು. ಉಸಿರನ್ನು ಕೂಡ ಹೊರಗಡೆ ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತ. ಯಾಕೆ? ನಮ್ಮಿಂದ ಏನೂ ಹೋಗಬಾರ್ದು, ಬರ್ತಾರೆ. ಆದರೆ ಭಗವಂತ ಅದಕ್ಕೆ ತದ್ದು ವಿರುದ್ಧ. ನಾವು ಏನು ಮಾಡಲಿ ಬಿಡಲಿ ಅವನು ಕೊಡ್ತಾನೆ. ಆದ್ದರಿಂದ ಅವನು ದೊಡ್ಡವ. ಗಮನಿಸಿ, ಭಗವಂತ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ನನ್ನ ದೇವಸ್ಥಾನದ ಬಂದು ನಮಸ್ಕಾರ ಮಾಡಿ, ನಾನು ಬಂದುಕೊಳ್ಳಿ ಎಲ್ಲರೂ ಎದ್ದು ನಿಂತ್ಕೊಳ್ಳಿ ನಮಸ್ಕಾರ ಹೇಳಿದಾನ ನಮಗೆ? ಇಲ್ಲ. ಅವನ ಸಾನ್ನಿಧ್ಯ ಹೇಗಿದೆ ಅಂದರೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗತ್ತೆ. ಆದ್ದರಿಂದ ಅವನ ಕೈಗಳು ಬಹಳ ಸುಂದರ. ಅದನ್ನು ಒಂದು ವೇಳೆ ಸ್ವಲ್ಪ ಏನಾದರೂ ನಾವು ನಮ್ಮ ಜೀವನದಲ್ಲಿ ಆಚರಿಸ್ತೀವೋ ಹಾಗಾದರೆ ನಮ್ಮ ಕೈಗಳು ಕೂಡ ಸುಂದರವಾಗ್ತವೆ. ಗಮನಿಸಿ, ತುಳಸಿದಾಸರು ಇನ್ನೊಂದು ಸುಂದರ ಅಂತ ಹೇಳ್ತಾರೆ. ಏನು ಆಂಜನೇಯ ಒಂದು ಉಂಗುರವನ್ನು ತೆಗೆದುಕೊಂಡು ಹೋದ, ಫೋಟೋ ಇದ್ರೆ ನೋಡಿ, ರಾಮನಿಂದ ತೆಗೆದುಕೊಂಡು ಹೋದ್ನಲ್ಲ, ಅದರ ಒಳಗಡೆಗೆ ಶ್ರೀರಾಮ್ ಅಂತ ಬರೆದಿತ್ತಂತೆ. ಅದಕ್ಕೆ ತುಳಸಿದಾಸರು ಹೇಳ್ತಾರೆ, ಆ ಮುದ್ರಿಕೆ ಕೂಡ ಬಹಳ ಸುಂದರ. ಯಾಕೆ? ನೀವೇನೇ ತಗೊಳ್ಳಿ, ವಸ್ತು ಬರೀ ವಸ್ತುವಾಗಿರುತ್ತೆ, ಅದರ ಮೇಲೆ ನೀವು ರಾಮನಾಮವನ್ನು ಬರೀಬೇಕು. ರಾಮನಿಗೆ ಸೇರಿದ್ದಿದು ಶ್ರೀರಾಮಚಂದ್ರನ ಪ್ರಸಾದ ಅಂತಕ್ಕಂಥ ಭಾವ ಬೇಕು ನಮ್ಮ ಅಂತಃಕರಣದ ಒಳಗಡೆಗೆ. ಆದ್ದರಿಂದ ರಾಮನಾಮ ಅನ್ನೋಂಥದ್ದು ಎಲ್ಲಿದೆಯೋ ಅದು ಅತಿ ಸುಂದರ. ಮುಂದೆ ಬರುತ್ತೆ, ಅಶೋಕ ವನದ ಒಳಗಡೆ ಹೋಗ್ತಾನೆ ಆಂಜನೇಯ. ಅಶೋಕವನದ ಒಳಗಡೆ ಹೋದಾಗ ಸೀತೆಯ ಬರುತ್ತೆ, ಮುಂದೆ ಆ ಕಥೆಯನ್ನು ನೋಡುವ. ಸೀತೆಯ ಬಳಿ ಎಲ್ಲ ಮಾತಾಡಿ ಆದಮೇಲೆ ಫಸ್ಟ್ ಟೈಮ್ ಸೀತೆ ಹತ್ರ ಹೋಗಿ ಹೇಳ್ತಾನಂತೆ, ನನಗೆ ತುಂಬ ಹಸಿವೆ ಆಗಿದೆ, ನಾನೇನು ತಿನ್ನಲಿ? ಸೀತೆ ಅಂತಾಳೆ, ಅಲ್ಲಿಂದ ಇಲ್ಲಿ ತನಕ ಬಂದಿದೆಯಾ, ಹಸಿವೆ ಆಗಲಿಲ್ಲ? ಎಷ್ಟು ಜನ ಸಿಕ್ಕರು ನಿನಗೆ, ಒಬ್ಬರ ಹತ್ರ ಕೇಳಿದರೆ ಏನಾದರೂ ಕೊಡ್ತಿದ್ರು, ನನ್ನ ಹತ್ರ ಬಂದು ಕೇಳ್ತಾ ಇದೀಯ ನೀನು? ಆವಾಗ ಆಂಜನೇಯ ಹೇಳ್ತಾನಂತೆ, ಅಮ್ಮ, ಯಾರ್ಯಾರು ಸಿಕ್ಕರು ಎಲ್ಲರೂ ಭಕ್ಷಕರಾಗಿದ್ದರು, ಯಾರೂ ರಕ್ಷಕರಿರಲಿಲ್ಲ. ಯಾರ್ಯಾರು ನನಗೆ ಸಿಕ್ಕಿದ್ದಾರೆ ಎಲ್ಲರೂ ಕೂಡ ನನ್ನನ್ನು ಕೊಲ್ಲುವ, ನನ್ನನ್ನು ತಿನ್ನುವ, ನನ್ನನ್ನು ಹಿಂಸಿಸುವ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಕರುಣಾದೃಷ್ಟಿಯಿಂದ ಇದ್ದವಳು ನೀನೊಬ್ಬಳೇ. ಆದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ತುಳಸಿದಾಸರು ಅಶೋಕ ವನವನ್ನು ಅತ್ಯಂತ ಸುಂದರ ಅಂತ ಹೇಳ್ತಾರೆ. ಯಾಕೆಂದರೆ ಬಹಳ ಸುಂದರವಾಗಿರ್ತಕ್ಕಂತಹ ಹೂ ಹಣ್ಣುಗಳು ಅಲ್ಲಿತ್ತಂತೆ. ಗಮನಿಸಿ, ಎಂಥ ಹಣ್ಣುಗಳು ಬಿಟ್ಟರೆ ಅದು ಇನ್ನೊಬ್ಬರಿಗೆ ಉಪಕಾರವಾಗಿ, ಮತ್ತೊಬ್ಬರಿಗೆ ಉಪಯೋಗವಾಗಬೇಕು, ಮತ್ತೊಬ್ಬರಿಗೆ ಸುಖ ಸಂತೋಷವನ್ನು ತಂದುಕೊಡಬೇಕು. ಆವಾಗ ಅದು ಸುಂದರ, ಆವಾಗ ಅದು ಶ್ರೇಷ್ಠವಾಗುತ್ತದೆ. ರಾಮನ ಕಥೆ ಅನ್ನೋದು ಬಹಳ ಸುಂದರ ಅಂತ ಹೇಳ್ತಾರೆ ತುಳಸಿದಾಸರು. ಯಾಕೆಂದರೆ ಶಿವನೇ ಪಾರ್ವತಿಗೆ ಹೇಳಿದ. ಅಷ್ಟು ಮಾತ್ರವಲ್ಲ, ವಿಷ್ಣು ಸಹಸ್ರನಾಮ ತೆಗಿರಿ ನೀವು, ವಿಷ್ಣುವಿನ ವ್ಯಾಖ್ಯಾನವನ್ನು ಮಾಡುವಾಗ ಸಹಸ್ರನಾಮಗಳನ್ನು ಬರೆದರು ಅಲ್ಲ. ಅವಾಗ ಯಾರೋ ನಮ್ಮಂಥವ್ರೊಬ್ಬರಿದ್ದರು, ಅವ್ರು ಹೇಳಿದರು, ಅಯ್ಯೋ ಇಷ್ಟೆಲ್ಲ ಆಗೋದಿಲ್ಲ ನಮಗೆ, ಸಿಂಪಲ್ಲಾಗಿ ಏನಾದರೂ ಹೇಳಿ, ಶ್ರೀರಾಮ ರಾಮ ರಾಮೇತಿ, ಇದು ಒಂದು ಹೇಳಿ ಸಾಕು. ಇದು ಒಂದು ಹೇಳಿದರೆ ಈ ವಿಷ್ಣು ಸಹಸ್ರನಾಮದ ಪುಣ್ಯ ನಿನಗೆ ಪ್ರಾಪ್ತಿ. ಆದ್ದರಿಂದ ತುಳಸಿದಾಸರು ಹೇಳ್ತಾರೆ, ರಾಮನ ಕಥೆ ಅನ್ನೋಂಥದ್ದು ಏನಿದೆ ಭಾಳ ಸುಂದರ ಅಂತೆ. ಭಾಳ ಸುಂದರ ಅಲ್ಲ, ರಾಮನ ಕಥೆ ಅತಿ ಸುಂದರ ಅಂತ ಹೇಳ್ತಾರೆ ತುಳಸಿದಾಸರು. ರಾಮನ ವಿವಾಹವಾದಾಗ ಅಲ್ಲಿ ಅನೇಕ ರೀತಿಯ ಶುಭ ಶಕುನಗಳಾದವಂತೆ. ಯಾವಾಗಲೂ ಕೂಡ ಅಷ್ಟೇ, ಈ ಜಗತ್ತಲ್ಲಿ ಒಳ್ಳೆಯ ಕೆಲಸಗಳಾದಾಗ ಒಳ್ಳೊಳ್ಳೆ ರೀತಿಯ ಘಟನೆಗಳು ಘಟಿಸ್ತವೆ.
ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅನೇಕ ಶಾಸ್ತ್ರಗಳಿವೆ. ಅದರಲ್ಲಿ ಶಕುನ ಶಾಸ್ತ್ರವೂ ಕೂಡ ಒಂದು. ಎಲ್ಲ ಶಾಸ್ತ್ರವನ್ನು ಯಾರು ಏನೋ ನಂಬೋದಿಲ್ಲ, ಇರಲಿ, ನಂಬೋರು ನಂಬ್ತಾರೆ, ಹೌದಾ? ನಾವು ಕೂಡ ನಂಬ್ತೀವಿ. ಯಾವಾಗ ನಮಗೆ ಬೇಕಾದ ಹಾಗೆಲ್ಲ ನಡೆದಾಗ ನಾವು ನಂಬ್ತೀವಿ, ನಮ್ಗೆ ಬೇಕಾದ ನಡೀಲಿಲ್ಲ ನಾವು ನಂಬಲ್ಲ ಅಂತ ಹೇಳೋದಷ್ಟೇ. ಏನೇ ಆಗಲಿ, ಮನುಷ್ಯರ ಮನಸ್ಸನ್ನು ಎಷ್ಟು ದುರ್ಬಲ ನೋಡಿ. ರಾಮಾಯಣದಲ್ಲಿ ಬಹಳ ಸುಂದರವಂತ ಒಂದು ಉಲ್ಲೇಖ ಇದೆ. ಏನಪ್ಪ ಅಂತಂದರೆ, ರಾಮನ ಜೊತೆಗೆ ಯುದ್ಧಕ್ಕೆ ಹೊರಡುವಾಗ ಮಂಡೋದರಿ ರಾವಣನಿಗೆ ಆರತಿ ಮಾಡಲಿಕ್ಕೆ ಹೋಗ್ತಾಳೆ. ಆರತಿ ಮಾಡಲಿಕ್ಕೆ ಹೋದಾಗ ಆರತಿ ಆರೋಗ್ಬಿಡುತ್ತೆ ಗಾಳಿಗೆ. ಮಂಡೋದರಿ ಹೇಳ್ತಾಳಂದ ರಾವಣನಿಗೆ, ಶುಭ ಶಕುನವಲ್ಲ, ಹೋಗಬೇಡ, ನೀನು ವಾಪಸ್ ಬರೋದಿಲ್ಲ. ರಾವಣ ತಾನೆ, ಆಚೆ ಇಡೋದನ್ನು, ನನಗೆ ನನ್ನ ಸಾಮರ್ಥ್ಯದ ಮೇಲೆ ಶಕ್ತಿ ಇದೆ, ನಿನ್ನ ಶಕುನದ ಮೇಲಲ್ಲ. ಗಮನಿಸಿ, ರಾವಣ ಬಹಳ ಭಯಂಕರ ಪರಾಕ್ರಮಿ. ಆದರೆ ನಾವು ಹಾಗಲ್ಲ. ನಾವು ಎಷ್ಟು ದುರ್ಬಲರು ಅಂದರೆ, ಸಣ್ಣ ಸಣ್ಣ ಘಟನೆಗಳು ನಮ್ಮ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರ್ತವೆ. ಇರಲಿ, ನೀಲಕಂಠ ಪಕ್ಷಿ ಅಂಥೇಳಿ ಒಂದು ಪಕ್ಷಿ, ಸಣ್ಣ ಪಕ್ಷಿ ಅದು, ನೀವು ಗೂಗಲಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಇಂಡಿಯನ್ ರೋಲರ್ ಅಂತಲೇನೋ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೆಸರು ಹೇಳ್ತಾರೆ. ಆ ಪಕ್ಷಿ ಅನ್ನೋಂಥದ್ದು ಬಂದರೆ ಬಹಳ ಸುಂದರವಂತೆ, ತುಳಸಿದಾಸರು ಹೇಳೋದು. ಎಲ್ಲರೂ ಹೋಗ್ತಾ ಇದ್ದರೆ ಹಸಿರಾಗಿರ್ತಕ್ಕಂಥ ಹೊಲ ಅನ್ನೋಂಥದ್ದು ನಿಮಗೆ ಕಂಡ್ರೆ ಅದು ಒಳ್ಳೆಯ ಶಕುನವಂತೆ. ಎಲ್ಲಾದರೂ ನೀವು ಹೋಗ್ತಾ ಇದ್ದಾಗ ಸುಗಂಧಯುಕ್ತವಾಗಿರ್ತಕ್ಕಂಥ ಗಾಳಿ ಸಹಜವಾಗಿ ಸ್ಪ್ರೇ ಮಾಡಿದ್ದಲ್ಲ, ಸಹಜವಾಗಿ ಪ್ರಾಕೃತಿಕವಾಗಿ ಒಂದು ವೇಳೆ ಬಂದರೆ ಅದು ಶುಭ ಶಕುನವಂತೆ. ಎಲ್ಲೋ ಹಸು ಕರು ಹಾಲು ಕುಡಿತಾ ಇದೆ, ಕರು ಹಸುವಿಂದ ಅಂದರೆ ಅದನ್ನು ಕಂಡ್ರೆ ಅದು ಶುಭ ಶಕುನವಂತೆ. ಏನು ಇವೆಲ್ಲ ಶುಭ ಶಕುನಗಳು. ಇನ್ನೊಂದು ಸುಂದರ ಏನದು, ಸೀತೆ ಬಹಳ ಸುಂದರಿ ಅಂತ, ಅದಕ್ಕೋಸ್ಕರ ಅಂತಲೇ ಅವಳನ್ನು ಕರ್ಕೊಂಡು ಹೋಗಿದ್ದು ರಾವಣ. ಎಲ್ಲಕ್ಕಿಂತಲೂ ಕೂಡ ಅತ್ಯಂತ ಸುಂದರ ಯಾವುದಂದರೆ ಶ್ರೀರಾಮನಾಮವಂತೆ, ಶ್ರೀರಾಮನ ಕಥೆಯಂತೆ. ಅದಕ್ಕೋಸ್ಕರ ತುಳಸಿದಾಸರು ರಾಮನ ಕಥೆಯನ್ನು ಬರ್ತದೆ ಅಲ್ಲ. ನೋಡೋಣ ಇನ್ನೇನು ಸೌಂದರ್ಯದ ಬಗ್ಗೆ ತುಳಸಿದಾಸರು ಹೇಳ್ತಾರೆ, ನಾಳೆ ಚಿಂತನೆ ಮಾಡಿ. ಭಜ ಮನ ರಾಮ್, ಭಜ ಮನ ರಾಮ್, ಪಾಂಡುರಂಗ ಶ್ರೀರಂಗ ಭಜ ಮನ ರಾಮ್, ಭಜ ಮನ ಕೇಶವ, ಭಜ ಮನ ಮಾಧವ, ಭಜ ಮನ ರಾಘವ, ಭಜ ಮನ ರಾಮ, ಭಜ ಮನ ರಾಮ, ಭಜ ಮನ ರಾಮ, ಪಾಂಡುರಂಗ ಶ್ರೀರಂಗ ಭಜ ಮನ ರಾಮ, ಭಜ ಮನ ಗೋವಿಂದ, ಭಜ ಮನ ಮುಕುಂದ, ಭಜ ಮನ ಆನಂದ, ಭಜ ಮನ ರಾಮ, ಭಜ ಮನ ರಾಮ, ಭಜ ಮನ ರಾಮ, ಪಾಂಡುರಂಗ ಶ್ರೀರಂಗ ಭಜ ಮನ ರಾಮ, ಭಜ ಮನ ರಘುವರ, ಭಜ ಮನ ನಟವರ,
भज मन श्रीधर भज मन राम भज मन राम भज मन राम पांडुरंग श्रीरंग भज मन राम पांडुरंग श्रीरंग भज मन राम सियावर रामचंद्र की पवन सुत हनुमान की सब संतन की सद्गुरुनाथ महाराज की ಬೆಟ್ರ್ ಅನಿಸುತ್ತೆ.